ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ಕಾಫಿ ಮೇಲೆ ಚರ್ಚೆಯನ್ನು ಮುಂದುವರಿಸಿದೀವಿ. ನಿಮ್ಗೆ ಅನ್ಸ್ಬೋದು ಇದೇನಪ್ಪ ಭಯಂಕರ ಎಳಿತಾ ಇದ್ದಾರೆ ಅಂತ. ಆಗಲ್ಲ, ಸಂಪೂರ್ಣ ಮಾಹಿತಿ ಕೊಡೋದು ಪ್ರಯತ್ನವನ್ನು ಮಾಡ್ತೀವಿ. ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಫೋಕಸ್ ಏನಿದ್ರು ಸಾಂಪ್ರದಾಯಿಕ ಕಾಫಿ ಏರಿಯಾ ಬಿಟ್ಟು ಬೇರೆ ಎಲ್ಲೆಲ್ಲ ಮಾಡ್ಬೋದು. ಯಾಕೆ ನಾವಂತೂ ಫಾರ್ಮ್ ಟಿವಿ ಕಡೆಯಿಂದ ಮತ್ತೆ ವೇಣುಗೋಪಾಲ್ ಸರ್ ಸಹಕಾರದಲ್ಲಿ ನಾವು ಹಲವಾರು ಕಡೆ ರೆಕಮೆಂಡ್ ಮಾಡಿದೀವಿ. ಅದನ್ನು ನಾವು ಇಲ್ಲಿ ಜಸ್ಟಿಫೈ ಮಾಡೋದು, ಅದನ್ನ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ಸ್ವಾಭಾವಿಕವಾಗಿ ನಾವು ಡಿಟೇಲ್ಡ್ ಆಗಿ ತಗೊಂಡೋಗೋದು ಅನಿವಾರ್ಯ. ಇವತ್ತಿನ ಕಂತಿನಲ್ಲಿ ಕಾಫಿಗೆ ಸೂಕ್ತವಾದ ಮಣ್ಣು, ಹವಾಗುಣ ಇತ್ಯಾದಿ ರಿಕ್ವೈರ್ಮೆಂಟ್ಸ್ ಅನ್ನ ಏನೇನು ಬೇಕಾಗತ್ತೆ ಹೇಳೋದನ್ನ ಎಲ್ಲ ಕ್ಲಿಯರ್, ಸಾಂಪ್ರದಾಯಿಕವಾಗಿ ಏನಿದೆ, ಬೇರೆ ಭಾಗದಲ್ಲಿ ಏನು ಬರ್ತಾ ಇದೆ, ಈ ಥರದಲ್ಲಿ ನಾವು ಚರ್ಚೆ ಮಾಡ್ಕೊಂಡು ಹೋಗ್ತೀವಿ. ಬನ್ನಿ, ಡಾಕ್ಟರ್ ವೇಣುಗೋಪಾಲ್ ಸರ್ನ ಭೇಟಿಯಾಗಿ ನಮ್ಮ ಕಾಫಿಯ ಕುರಿತಾದಂಥ ಚರ್ಚೆಯನ್ನ ಮುಂದುವರಿಸೋಣ. ಸರ್ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಾವು ಇವತ್ತು ಕೂಡ ಕಾಫಿಯ ಚರ್ಚೆಯನ್ನು ಮುಂದುವರಿಸೋಣ. ನಾವು ಅಲ್ಲಲ್ಲಿ ಕೆಲವೊಂದು ಸರಿ ನಾವು ಟಚ್ ಮಾಡಿದ್ವಿ, ಕೆಲವು ವಿಷಯ ಓವರ್ಲ್ಯಾಪ್ ಆಗುತ್ತೆ ಸ್ವಾಭಾವಿಕವಾಗಿ. ಅದ್ರೂ ಕೂಡ ನಿರ್ದಿಷ್ಟವಾಗಿ ಕಾಫಿಗೆ ಬೇಕಾದಂಥ ಮಣ್ಣು ಮತ್ತೆ ಹವಾಗುಣ ನೋಡೋಣ. ನಾವು ಎಲಿವೇಶನ್ ನೋಡಿದ್ವಿ ಈಗಾಗಲೇ. ಈಗ ನಾವು ಹವಾಗುಣದ ವಿಷಯ ಬಂದರೆ, ಇದಕ್ಕೆ ಮಳೆ ಪ್ರಮಾಣ ಸಾಂಪ್ರದಾಯಿಕವಾಗಿ ಎಲ್ಲಿದೆ, ನಮ್ಮ ಅನುಭವದಲ್ಲಿ ಎಲ್ಲೆಲ್ಲ ಬರ್ತಾ ಇದೆ, ಈ ಥರನೇ ತಗೊಂಡು ಹೋಗೋಣ ಎಲ್ಲದನ್ನು. ಕಾಫಿಗೆ ಏನು ಹವಾಗುಣ ಯಾವ್ದು ಬೇಕು? ಈಗ ನಾವು ಮಳೆ ಪ್ರಮಾಣ ತಗೊಂಡೋದ್ರೆ ನಮ್ಗೆ ಸುಮಾರು 46-47 ಇಂಚು ಮಳೆಯಿಂದ ಹಿಡಿದು, ಅಂದ್ರೆ ನಾವು MM ಲೆಕ್ಕದಲ್ಲಿ ಹೇಳ್ಬೇಕಾ? MM ದಲ್ಲಿ, ಹೌದು, MM ದಲ್ಲಿ ಹೇಳೋಣ. 1200 mm ಇಂದ ಹಿಡಿದು ನಾವು ಸಾಧಾರಣ 4000 mm ಕೂಡ ನಾವು ತಗೊಂಡೋಗ್ಬೋದು. ಸಾಂಪ್ರದಾಯಿಕವಾಗಿ ಇದೆ. ಎಲ್ಲ ಸಾಮಾನ್ಯ ಗುಡ್ಡ ಪ್ರದೇಶ, ಚಿಕ್ಕಮಗಳೂರು ಹೇಳಿ, ಇದೆಲ್ಲ ಹೆವಿ ರೈನ್ಫಾಲ್ ಏರಿಯಾನೇ ಇದೆ. ಸ್ವಾಭಾವಿಕವಾಗಿ ಹ್ಯೂಮಿಡಿಟಿ ಸಿಕ್ಕಾಬಿಟ್ಟೆ ಇರುತ್ತೆ ಮಳೆಗಾಲದಲ್ಲಿ. ಅದು ನಾವು ಈಗ ಎಕ್ಸ್ಟ್ರೀಮ್ ಈ ಹೊಸದಾಗಿ ಹಾಕದಲ್ಲಿ ಎಲ್ಲಿವರೆಗೆ ಹಾಕಿದ್ದಾರೆ, ಚಿತ್ರದುರ್ಗದಲ್ಲಿ ಹಾಕಿದ್ದಾರೆ, ಚಳ್ಳಕೆರೆಯಲ್ಲಿ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಮಳವಳ್ಳಿ ಹತ್ರ ಶಿಂಷಾ ಅಲ್ಲಿ ಹಾಕಿದ್ದಾರೆ. ಇನ್ನು ಹಾಗೆ ಕೊಳ್ಳೇಗಾಲ ಸುತ್ತಮುತ್ತ ಸುಮಾರು ತೋಟಗಳು ಬಂದಿದೆ. ಕಡಿಮೆ ಮಳೆನೆ, ಮಳೆ. ಚಾಮರಾಜನಗರ ಹತ್ರ ಕೂಡ ಕೆಲವು ಹಾಕಿದ್ದಾರೆ, ಅಲ್ಲೂ ಕೂಡ ಬರ್ತಾ ಇದೆ. ಈ ಚಿತ್ರದುರ್ಗ ಹೋದ್ರೆ 400 ಮಿಲಿಮೀಟರ್, 400-500 ಮಿಲಿಮೀಟರ್ ಅಷ್ಟೇ ಚಿತ್ರದುರ್ಗ. ಎಕ್ಸ್ಟ್ರೀಮ್ ಆದಾಗ ಎಷ್ಟಾಗ್ಲಿ ಅಷ್ಟೇ. ಚಳ್ಳಕೆರೆ, ಚಿತ್ರದುರ್ಗ 400-500 ಮಿಲಿಮೀಟರ್ ಅಷ್ಟೇ. ಸೊ ಅಂದ್ರೆ ನಾವೀಗ ಗೋಡಂಬಿ ಕತೆ ಎಲ್ಲ ಆದಂಗೆ, ಗೋಡಂಬಿ ಇತ್ತೀಚಿನವರೆಗೂ ಒಂದು 15-20 ವರ್ಷದಿಂದ ಅದೆಲ್ಲ ಭಾರಿ ಮಳೆ ಪ್ರದೇಶದಲ್ಲಿತ್ತು. ಆದ್ರೆ ಈಗ ನೋಡಿದ್ರೆ ಚಿತ್ರದುರ್ಗದಲ್ಲೇ ಚೆನ್ನಾಗಿ ಬರ್ತಾ ಇದೆ, ಅಥವಾ ನಿಮ್ಮ ಶಿರಾದೆಲ್ಲ, ತುಮಕೂರ್ದಾಗ ಚೆನ್ನಾಗಿ ಬರ್ತಾ ಇದೆ. ಕೋಲಾರದೇನೆ ಕೆಲವು ವೆರೈಟಿ ಬಂದಿದೆ, ಕ್ಯಾಶಿ ವೆರೈಟಿ ಬಹಳ ಚೆನ್ನಾಗಿ ಬಂದಿದೆ. ಹೌದು. ಸೊ ಹಾಗಾಗಿ ಕಾಫಿನೂ ಕೂಡ ಆ ಕಡೆ 4000 ಮಿಲಿಮೀಟರ್ ಇಂದ 400 ಮಿಲಿಮೀಟರ್ ಒಳಗೆ ಬಂದಿದೆ. ಅಂದ್ರೆ ಎಲ್ಲಿ ಮಳೆ ಕಡಿಮೆ ಇರುತ್ತೋ ಅಲ್ಲಿ ನಮಗೆ ಪ್ರೊಟೆಕ್ಟೆಡ್ ಇರಿಗೇಷನ್ ಅಂತ ಬಿಡಿ. ಅದು ಇರಿಗೇಷನ್ ಬೇಕೇ ಬೇಕು. ಇವತ್ತಿನ ನೀವು ಇಷ್ಟು ಟನ್ನು ಅಷ್ಟು ಟನ್ನು ಮಾಡ್ಬೇಕು ಅಂದ್ರೆ ಈ ನೀರಾವರಿ ಬೇಕೇ ಬೇಕಿಲ್ಲ ಅಂದ್ರೆ ಮಾತಿಲ್ಲ. ಸೊ ನೀರಿನ ವ್ಯವಸ್ಥೆ ಇದ್ರೆ ನೆರಳಂತೂ ಬೇಕೇ ಬೇಕು. ನಾವು ಹಿಂದಿನ ಕಂತಲ್ಲಿ ಮಾತಾಡಿದ್ವಿ, ನೆರಳಿದೆ ಅಂತಾದ್ರೆ ಮಳೆ ಪ್ರಮಾಣ ಎಷ್ಟಿದ್ರು ನೀರು ಎಲ್ಲಕ್ಕಿಂತ ರೈತಂಗೆ ಮಾಡುವ ಮನಸ್ಸು ಅದು ಬೇಕು. ಅದು ಎಲ್ಲಕ್ಕಿಂತ ಮುಂಚೆ ಬೇಕು. ಸೊ ಹಾಗಾಗಿ ಮಳೆ ಪ್ರಮಾಣ ಇದಕ್ಕೆ ಅಂತ ಪಾಯಿಂಟ್ ಅಲ್ಲ, ಎಲಿವೇಶನ್ ಅಂತ ಪಾಯಿಂಟ್ ಅಲ್ಲ, ಎಲ್ಲ ಕಡೆ ಬರ್ತಾ ಇದೆ. ಇದು ಕೂಡ ಆಯ್ತು. ಸರ್, ಈಗ ನಾವು ಮಣ್ಣಿನ ವಿಷಯಕ್ಕೆ ಬಂದ್ರೆ, ಇದಕ್ಕೆ ಯಾವ ರೇಂಜ್? ಈಗ ಸಾಂಪ್ರದಾಯಿಕವಾಗಿ ಎಲ್ಲ ಹೆವಿ ರೈನ್ಫಾಲ್ ಅಲ್ಲಿ ಇದೆ. ಏನ್ pH 5 ಇರ್ಬೋದು, 5.5, 4.8 ಇಂದ ಇರುತ್ತೆ. ಜನರಲಿ ನಾವು 5.1 ಇಂದ ಹಿಡಿದು 6.2 ವರೆಗೂ ಇರುತ್ತೆ. ಕೆಲವೊಂದು ಬಹಳ ಅಪರೂಪವಾದ ಕೆಲವು ಪ್ರದೇಶದಲ್ಲಿ ಮಾತ್ರ 6.8 ವರೆಗೂ ಬಂದಿದೆ. 6.8 ಸಾಂಪ್ರದಾಯಿಕ. ಬಟ್ ಎನಿವೇ 5.5 ಇಂದ 6.2 ಇರೋ ಅಂತ pH ಇರೋ ಸಾಯಿಲ್ ಅಲ್ಲಿ ಇದು ಮೋಸ್ಟ್ ಸೂಟಬಲ್, ಚೆನ್ನಾಗಿ ಬಂದಿದೆ. ಅಲ್ಲಿ ಸುಣ್ಣ ಹಾಕಿ ಏರ್ಸಕ್ ಪ್ರಯತ್ನ ಮಾಡ್ತಾರ? ಹೌದು, ಅದು ಸಾಯಿಲ್ ಟೆಸ್ಟ್ ಮಾಡಿ pH ವ್ಯಾಲ್ಯೂಸ್ ನೋಡ್ಕೊಂಡು ಇಂತಿಷ್ಟಾನೇ ಸುಣ್ಣ ಹಾಕ್ಬೇಕು ಅಂತ ಹೇಳಿ ಆ ಡೋಲಮೈಟ್ ಮೂಲಕದ್ದು ಅಗ್ರಿಕಲ್ಚರ್ ಲೈಮು, ಅಥವಾ ಈಗಂತೂ ಕೆಲವು ವ್ಯಾಲ್ಯೂ ಆಡೆಡ್ ಲೈಮ್ ಪ್ರಾಡಕ್ಟ್ಸ್ ಬಂದಿದೆ, ಅದು ಕೂಡ ಅವರು ಹಾಕ್ತಾರೆ. ಹಾಕಿ ಅಂದ್ರೆ ಇದಕ್ಕೂ ಕೂಡ 6.5 ಮೇಲೆ pH ಇದ್ರೆ ಬೇಕು.
ಇದಕ್ಕೇನೋ 5 ಬೇಕು ಅಂತ ಏನಿಲ್ಲ, ಹೆಚ್ಚಿದ್ರೆ ಬೇಕು. ಬಟ್ ಇದು ಇರುವಂತ ಏರಿಯಾದಲ್ಲೆಲ್ಲ ಹೈ pH ಇದೆ, ಅಂದ್ರೆ ಐ ಮೀನ್ ಇಲ್ಲ ಇಲ್ಲ ಇದೆ. ಇಲ್ಲ, ಇದು ಅಸಿಡಿಕ್ ರೇಂಜ್ ಅಲ್ಲೇ ಬರುತ್ತೆ ಎಲ್ಲ ಕಾಫಿ ಬೆಳೆ. ಅಲ್ಲ ಹಂಗಲ್ಲ, ಈಗ ಸಾಂಪ್ರದಾಯಿಕವಾಗಿ ಅಸಿಡಿಕ್ ರೇಂಜ್ ಇದೆ. ಹಾ, ಅರೆ ಇದಕ್ಕೂ ನೀವು ಸುಣ್ಣ ಹಾಕಿ ಡೊಲಮೈಟ್ ಹಾಕಿ ಅದನ್ನ 6.5 ಏರ್ಸಿರಿ ಒಳ್ಳೇದು ಅಂತ. 5.8 6.2 ಇದ್ರೆ ನಮ್ಗೆ ಸಾಕು, ಅದು ಕಂಫರ್ಟಬಲ್ ರೇಂಜ್. ಕಂಫರ್ಟಬಲ್ ರೇಂಜ್. ಸೊ ಅದು ಒಂದ್ ಸೈಡ್ ಆಯ್ತು. ಈಗ ನೀವು ಈ ಬಯಲ್ನಾಡಲ್ಲಿ ಅಪರೂಪದ ಪ್ರದೇಶದಲ್ಲಿ ಹಾಕದಲ್ಲಿ ಎಲ್ಲಿವರೆಗೆ pH ನೋಡಿದ್ರಿ? ಈಗ ಚಿತ್ರದುರ್ಗ ನ್ಯೂಟ್ರಲ್ ಇದೆ, ನಾನು ನೋಡಿದ್ದೀನಿ 7.6 ಏನೋ ಇದೆ. ಚಳ್ಳಕೆರೆನೂ ಅಷ್ಟೇ ಇದೆ. ಚಳ್ಳಕೆರೆ ಜಾಸ್ತಿ ಇದೆ, 7.8 8.2 ಇದೆ. ಅಲ್ಲೆಲ್ಲಿ ಏನಾಗ್ತಾ ಇದೆ, ಸ್ಕಾರ್ಚಿಂಗ್ ಬರ್ತಾ ಇದೆ. ಕ್ಲೋರೈಡ್, ಅದು ಜೊತೆಗೆ ಬೋರ್ವೆಲ್ ನೀರು ಹಾಕ್ತಾ ಇರೋದು, ಕ್ಲೋರೈಡ್ ಟಾಕ್ಸಿಟಿ ಬರುತ್ತೆ, ಮತ್ತೆ ಐರನ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಕಾಣ್ತಾ ಇದೆ. ಮತ್ತೆ ಅದು ಮೊಬೈಲೈಸ್ ಆಗೋದಿಲ್ಲ, ಪೊಟ್ಯಾಷಿಯಂ ಡಿಫಿಷಿಯನ್ಸಿ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಸೊ 7.5 ಮೇಲೆ ಅಥವಾ 8 ಮೇಲೆ ಹೋದ್ರೆ ಅದೆಲ್ಲ ಬೇಡ. ಅಂತ ಮಣ್ಣಲ್ಲಿ ಹಾಕದಲ್ಲೇ ಇರೋದೇ ಒಳ್ಳೇದು. ಹಾಕಿದ್ರೆ ಒಳ್ಳೇದು. ಹಾಕಿದ್ರು ಸರ್ಕಸ್ ಮಾಡ್ಬೇಕಾಗತ್ತೆ. ಹೌದು, ಕರೆಕ್ಟ್ ಮಾಡ್ಬೇಕಾದ್ರೆ ನಾವು ಜಿಪ್ಸಮ್ ಹಾಕೊಂಡು ಹೆಚ್ಚು ಕೊಟ್ಟಿಗೆ ಗೊಬ್ಬರಗಳು ನಾವು ಹಾಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡ್ಬೇಕು ನಾವು. ಮತ್ತೆ ಒಂದು ಆಮೇಲೆ ಫರ್ಟಿಲೈಸರ್ ಚಾಯ್ಸು ಕೂಡ ಅಷ್ಟೇ. ಕೆಲವು ಫರ್ಟಿಲೈಸರ್ಸ್ ನಮ್ಗೆ ಅಸಿಡಿಕ್ ತರ ಕೆಲಸ ಮಾಡುತ್ತೆ. ಅಲ್ಲ ಅದು ಸರ್, ನಾವು ಈಗ ಕೋಕೋದಲ್ಲಿ ಪ್ರಯೋಗ ಮಾಡ್ತಾ ಇದೀವಿ. ಎಲ್ಲಿ 8 ಮೇಲೆ pH ಇದೆಯೋ, EC 1 ಮೇಲೆ ಇದೆಯೋ ಅಲ್ಲಿ ನೈಟ್ರೋಜನ್ಗೆ ಅಮೋನಿಯಂ ಸಲ್ಫೇಟು, ಆಮೇಲೆ ಫಾಸ್ಫರಿಕ್ ಆಸಿಡ್ ಫಾಸ್ಫರಸ್ಗೆ, ಸಲ್ಫೇಟ್ ಆಫ್ ಪೊಟ್ಯಾಶಿಯಂ ಕೊಟ್ಟು ಚೆನ್ನಾಗಿ ಬಂದಿದೆ. ನೀವೆಲ್ಲ ಹೇಳ್ಬಿಟ್ರಿ. ಒಟ್ಟಲ್ಲಿ ಅದು ಅಷ್ಟು ಆಪ್ಷನ್ಸ್ ನಮ್ಗಿದೆ. ಇದೆ ಹಾಗೆ ಮಾಡ್ಬೋದು. ಈಗ ಅಡಿಕೆ ಹಾಕೊಂಡಿದೀನಿ, ನೆರಳಿದೆ, ಇನ್ನೊಂದು ಅಡಿಷನಲ್ ಕ್ರಾಪ್ ಬೇಕು, ಒಳ್ಳೆ ಮಳೆ ಬೀಳೋ ಟೈಮ್ ನಲ್ಲಿ, ಒಳ್ಳೆ ಬೀಳೋ ಟೈಮ್ ನಲ್ಲಿ ನಾವು ಪರ್ಫೆಕ್ಟ್ ಆಗಿ ನಾವು ರೆಕಮೆಂಡೆಡ್ ಕಾಂಪ್ಲೆಕ್ಸ್ ಕೊಟ್ಕೊಂಡು ಹೋಗ್ಬೋದು. ಮಳೆ ಇಲ್ದಿದ್ದ ಟೈಮ್ ನಲ್ಲಿ ನಾವು ಬೇಕಾದ್ರೆ ಈಗ ಅಸಿಡಿಟಿ ಇಂಡ್ಯೂಸ್ ಮಾಡೋ ಅಂತ ಕೆಲವು ಫರ್ಟಿಲೈಸರ್ಗಳಿದೆ, ಅದು ನಾವು ಹಾಕೊಂಡು ಹೋಗ್ಬೋದು, ಹಾಕೊಂಡು ಬ್ಯಾಲೆನ್ಸ್ ಮಾಡ್ಬೋದು ಎಲ್ಲದಕ್ಕೂ. ಮತ್ತೆ ಈ ಹೇಳ್ದಂಗೆ ನಮ್ಮ ಸರ್ವರೋಗಕ್ಕೂ ಸರಾಯಿ ಮದ್ದು ಹೇಳ್ದಂಗೆ ಎಲ್ಲಾ ಸಮಸ್ಯೆಗಳಿಗೆ ಸಾವಯವ ವಸ್ತು ಮದ್ದು. ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಒಳ್ಳೇದು ಕೊಟ್ರೆ ಅದು ಬಹುತೇಕ ಸಂದರ್ಭದಲ್ಲಿ ಎಲ್ಲರನ್ನೂ ಸರಿ ಮಾಡ್ತದೆ. ಅದು ಒಂಥರ ಬಫರಿಂಗ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಕೊಟ್ಟಷ್ಟು ಒಳ್ಳೇದು. ಸೊ ಹಾಗಾಗಿ ಮಣ್ಣಿನ pH ರೇಂಜು ಓಕೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 5.5 ಸ್ವಲ್ಪ 7.5 8ರವರೆಗೆ ಮ್ಯಾನೇಜ್. ಮರಳು ಮಿಶ್ರಿತ ಗೋಡ್ ಮಣ್ಣು, ಕೆಂಪು ಮಣ್ಣು ಅದೆಲ್ಲ ಇದ್ರೆ ಒಳ್ಳೇದು. ನೀರು ಬಸ್ಸಿಗೆ ಹೋಗುವಂತ ಅದು ಎಲ್ಲಾ ತೋಟಗಾರಿಕಾ ಬೆಳೆಗೂ ಕೆಂಪು ಮಣ್ಣೆ ಶ್ರೇಷ್ಠ, ಅದ್ರಲ್ಲೇನು ಮಾತಿಲ್ಲ. ಆದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಏನಂದ್ರೆ ಇದರಲ್ಲಿ ತಾಯಿ ಬೇರೆ ಇರುತ್ತೆ. ಬೇರೆ ಬೆಳೆಗಳಿಗೆ ನೋಡಿದಾಗ ಈಗ ಅಡಿಕೆ ಫೈಬ್ರಸ್, ಮತ್ತೆ ತೆಂಗು ಅದು ಫೈಬ್ರಸ್, ಮತ್ತೆ ಮೆಣಸು ಫೈಬ್ರಸ್ ಕಟಿಂಗ್ ಇಂದ ಬರೋದು. ಇಲ್ಲಿ ತಾಯಿ ಬೇರು ಇರುತ್ತೆ 3 ತರ. ಇದರಲ್ಲಿ ತಾಯಿ ಬೇರು, ಮತ್ತೆ ಅದು ಎಕ್ಸಿಯಲ್ ರೂಟ್ಸ್ ಅಂದ್ರೆ ದೊಡ್ಡ ಬ್ರಾಂಚ್ಗಳು, ಮತ್ತೆ ಇನ್ನೊಂದು ಲ್ಯಾಟ್ರಲ್ ರೂಟ್ಸ್, ಮತ್ತೆ ಬೀಡರ್ ರೂಟ್ಸ್, ಆಮೇಲೆ ರೂಟ್ ಹೇರ್ಸ್, ಹೀಗೆ 5 ಟೈಪ್ಸ್ ಬರುತ್ತೆ. ಆದ್ರೆ ಆಳಕ್ಕೆ ನಾವು ತಗೊಂಡೋದ್ರೆ ಇದು ಒಂದು 1.5-3 ಅಡಿ ಅಲ್ಲಿಗೆ ಬಂದು ಹೋಗ್ತದೆ ಆಳ. ಟ್ಯಾಪ್ ರೂಟ್, ಮೇಜರ್ ರೂಟ್ಸ್, ಆಕ್ಸಿಯಲ್ ರೂಟ್ಸ್ ಕೂಡ ಅಷ್ಟೇ ಅದೇ ರೇಂಜ್ ಅಲ್ಲಿ ಬರುತ್ತವೆ. ಆದ್ರೆ ಕ್ಯಾನಪಿ ವಿಡ್ತಿಗೆ ಸ್ವಲ್ಪ ಗಿಡದ ಬಡ್ಡೆಯಿಂದ ಒಂದು 2 ಅಡಿ 2.5 ಅಡಿ. ಆ ರೇಡಿಯಲ್ ರೂಟ್ಸ್ ಇದೆಯಲ್ಲ ಅದು ಸುಮಾರು ಒಂದು 5-6 ಅಡಿವರೆಗೂ ಹೋಗುತ್ತೆ, ಅದು ಹರಡಿರುತ್ತೆ. ಆಮೇಲೆ ನಂತರದಿಂದ ಫೀಡರ್ ರೂಟ್ಸ್ ಬರುತ್ತಲ್ಲ, ಅದು ಮೇಲ್ಪದ್ರದಲ್ಲೇ ಇರುತ್ತೆ, ಒಂದು 6 ಇಂಚು ಡೆಪ್ತ್. ಅದು ಪ್ರೊಫ್ಯೂಸ್. ಈಗ ನಾವು ಮೆಣಸು ಹೆಣದಂಗೆನೆ ಒಳ್ಳೆ ಕ್ಲೈಮೇಟ್ ಇದ್ದು ನಾವು ಮಲ್ಚೆಲ್ಲ ಇದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಅದ್ರಡೆ ಪೂರ್ತಿ ಹೆಣ್ಕೊಂಡ್ಬಿಟ್ಟಿರುತ್ತೆ, ಪ್ರೊಫ್ಯೂಸ್. ಅದು ಗಿಡದ ಬೆಳವಣಿಗೆ ಬಹಳ ಹೆಲ್ಪ್ ಆಗ್ತದೆ. ಅಂದ್ರೆ ಮಣ್ಣು ಹಗರ ಮಣ್ಣಿದ್ರೆ, ಮರಳು ಮಿಶ್ರಿತ ಸುಳಿತ ನೀರು ಇಳಿದು ಹೋಗುವಂತ ಮಣ್ಣಿದ್ರೆ ಇದಕ್ಕೆ ಒಳ್ಳೆ ಸೂಕ್ತ. ನೀವು ಆಗ್ಲೇ ಹೇಳಿದ್ರೆ ಎಲ್ಲ ತೋಟಗಾರಿಕೆ ಬೆಳೆಗೆ ಸೂಕ್ತ. ಹಾಗೇನೆ ಇದಕ್ಕೂ ಕೂಡ ಇದೇನು ಹೊರತೆ. ಇಲ್ಲಿ ಸರ್ ಈಗ pH ಆಯ್ತು, EC ನೀವು ಎಲ್ಲಿವರೆಗೆ ನೋಡಿದಿರಿ? ಈಗ ಈ ಹೆವಿ ರೈನ್ಫಾಲ್ ಏರಿಯಾದಲ್ಲಿ EC ಉಪ್ಪಿನಂಶ ಇರೋದಿಲ್ಲ. ಏನು ಬಂದ್ರು 0.2 0.1 ಟೆಸ್ಟ್ ಮಾಡಿದ್ದಕ್ಕೆ ಏನೋ ಒಂದು ಬರಬೇಕು ಅಂತ ಬರುತ್ತೆ. ನಾನು ನೋಡಿದ ಹಾಗೆ ಅಬ್ನಾರ್ಮಲಿಟಿಗಳು ಎಲ್ಲಿ 1.2 ಕ್ರಾಸ್ ಆಯ್ತು ಅಲ್ಲಿ ಎಲ್ಲ ಅಬ್ನಾರ್ಮಲಿಟಿಗಳು ಶುರು ಆಗ್ತದೆ. EC 1.2 ಕ್ರಾಸ್ ಆದ್ರೆ ಬಹುತೇಕ ಬೆಳೆಗೆ ತೊಂದರೆ. ಅದು ಎಲ್ಲ ಅಷ್ಟೇ, ಅದು ಕ್ರಿಂಕ್ಲಿಂಗು, ಮಾರ್ಜಿನ್, ಇದು ಆಮೇಲೆ ಎಲ್ಲಕ್ಕಿಂತ ಹೀರಿಕೆ ಆಗೋದಿಲ್ಲ, ಟಾಕ್ಸಿಸಿಟಿ ಶುರು ಆಗ್ತದೆ. ಹಾಗಾಗಿ EC ಎಲ್ಲಾ ಬೆಳೆಗೂ 0.5ಕ್ಕಿಂತ ಮೇಲೆ ಮೀರಬಾರ್ದು. ಮೀರಿದ್ರೆ ಅದಕ್ಕೆ ನಾವೇನಾದ್ರು ಕರೆಕ್ಷನ್ ಮೆಜರ್, ಅದಕ್ಕೆ ಮ್ಯಾಕ್ಸಿಮಮ್ 1.2 ಅಂತ. ಅದು ಕ್ರಾಸ್ ಮಾಡಿದಾಗ ಕಡೆಗೆ ಹೋಯ್ತು, ಬೆಳೆ ಕೈ ಕೊಡುತ್ತದೆ. ಸೊ ಹಾಗಾಗಿ
ಇಸಿ ಇದು ಸರಿ. ಈಗ ನಾವು ಇದೆರಡನ್ನು ಇಸಿ ಮತ್ತೆ pH ಅನ್ನು ಗಮನದಲ್ಲಿ ಇಟ್ಕೊಂಡು ಮಾಡೋದಾದ್ರೆ ಕೆಂಪಣ್ಣು ಬಹುತೇಕ ಸಂದರ್ಭದಲ್ಲಿ ಓಕೆ. ಕೆಲವು ಕಡೆ ಕೆಂಪಣ್ಣು ಕೂಡ ಸಲೈನ್ ಇದೆ ಸ್ವಲ್ಪ 6.8 ಮೇಲೆ 7.2 ವರೆಗೆ 7.2 ಅದನ್ನ ನಾವು ನ್ಯೂಟ್ರಲ್ ಅಂತಲೇ ತಗೊಳ್ಬೇಕು. ಅಪ್ ಟು 7.5 ನ್ಯೂಟ್ರಲ್ ಅಂತ ತಗೋದು. ಬಟ್ ಬ್ಲಾಕ್ ಸಾಯಿಲ್ ಬಹುತೇಕ ಸಂದರ್ಭದಲ್ಲಿ ಮೇಲೆ ಇರುತ್ತೆ, ಕಪ್ಪಣ್ಣಲ್ಲಿ ಬರುತ್ತಾ. ಲೀಚ್ಡ್ ಬಂದು ಅಲ್ಲಿ ನೀರ್ ನಿಂತು ಹಿಂಡ್ಗೋಗಿರುತ್ತಲ್ಲ ಅಲ್ಲಿ ಕರೆಕ್ಟ್, ಅಲ್ಲಿ ಜಾಸ್ತಿ ಆಗ್ತದೆ. ಅಂದ್ರೆ ನಮ್ಗೆ ರೈತರು ಗೊತ್ತಾಗ್ತದೆ ಜೊಂಡು ಹುಲ್ಲು ಬೆಳೆಯ ಜಾಗದಲ್ಲಿ ಇದು ಅಷ್ಟು ಸೂಟಬಲ್ ಅಲ್ಲ. ಜೊಂಡು ಹುಲ್ಲು ಅಂದ್ರೆ ಅಲ್ಲಿ ಎಲ್ಲ ಸ್ವಲ್ಪ ಸೋಡಿಕ್ ಸಾಯಿಲ್ಸ್ ಅಲ್ಲಿ ಸೋಡಿಕ್ ಸಾಯಿಲ್. ಸೊ ಈಗ ನೀವು ಹೇಳಿದಂತೆ ಇದು ಕಪ್ ಮಣ್ಣು ಆದ್ರೂ EC/pH ಲಿಮಿಟ್ ಅಲ್ಲಿದ್ರೆ ಓಕೆ, ಏನ್ ತೊಂದ್ರೆ ಇಲ್ಲ. ಇದು ಈಗ ಹೆವಿ ಸಾಯಿಲ್ಸ್ ಅಲ್ಲಿ ಬರುತ್ತೆ. ಈಗ ಕಾಳ್ಮೆಣ್ಸ್ ಎಲ್ಲ ಆದ್ರೂ ಸತ್ತೇ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಸ್ವಲ್ಪ ನೀರ್ ಹಿಡ್ಕೋತದಪ್ಪ, ಆಮೇಲೆ ಆರ್ತದೆ. EC/pH ಲಿಮಿಟ್ ಅಲ್ಲಿ ಇದೆ ಅಂತ ಜಾಗದಲ್ಲಿ ಕಪ್ ಮಣ್ಣಲ್ಲಿ ಬರುತ್ತಾ, ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಸರಿ ಮಾಡ್ಕೊಳ್ಬಹುದು. ಹೌದು. ಕೇಳಿದ್ರೆ ಚಿತ್ರದುರ್ಗದ ಡಾಕ್ಟರ್ ಕಪ್ ಮಣ್ಣು ಅಲ್ಲ, ಹಾಗೆ ಅಲ್ಲಿ ಏನಂದ್ರೆ ಯಾರು ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಈಗ ಅಲ್ಲೇನೇನೆ ನಾವು ಸಿಲ್ವರ್ ಉಕ್ಕು ಹಾಕಿ 10 ಅಡಿಗೆ ಹಾಕೊಂಡು 12 ಅಡಿಗೂ ಹಾಕೊಂಡು ಅದು ಬಿದ್ದಿದೆ ಓವರ್ ಎ ಪೀರಿಯಡ್ ಟೈಮ್, ಒಂದ್ ದೊಡ್ಡ ಮ್ಯಾಟ್ ಆಗಿದೆ. ಅದಾದ್ಮೇಲೆ ಎಲ್ಲಾ ಏನೇನ್ ತೊಂದರೆ ಬಿಡುತ್ತೆ ಎಲ್ಲ ಕರೆಕ್ಟ್ ಆಗೋಯ್ತು. ಎಲ್ಲ ಕರೆಕ್ಟ್ ಆಯ್ತು. ಯಾಕಂದ್ರೆ ಅದು ಸಿಲ್ವರ್ ಹಾಕೋದೇ ಬೇಗ ಕರಗೋದಿಲ್ಲ. ಅದು ಹೌದು, ಸತ್ಯನೇ, ಒಳ್ಳೇದು. ಆದ್ರೆ 3 ವರ್ಷ ಆದ್ಮೇಲೆ ಕರಗಲೇಬೇಕಲ್ಲ. ನಮಗೇನು ಅರ್ಜೆಂಟ್ ಪ್ಲಾಸ್ಟಿಕ್ ಈಗ 3 ವರ್ಷ ಹಿಂದೆ ಬಿದ್ದಿದ್ದು ಈ ವರ್ಷ ಕೊಳಿತದೆ ಹೆಂಗೇನೆ. ಅಲ್ಲ, ಭೂಮಿ ಹುಟ್ಟದ ಮೇಲೆ ಮಣ್ಣು ಇದೆಲ್ಲ ತಯಾರಾಗಿದೆ ಹಾಗೇನೆ ಲಕ್ಷಾಂತರ ವರ್ಷ ಅಲ್ಲಿ ಲೆಕ್ಕದಲ್ಲಿ. ಇಲ್ಲಿ ನಾವು 3 ವರ್ಷ ಏನಕ್ಕೆ. ಈಗ ನಾವು ಮಾವಿನ ಕರಗಕ್ಕೆ ಟೈಮ್ ತಗೊಳುತ್ತೆ, ಹಾಕುದಿಲ್ವಾ? ಸೀಬೆ ಎಲೆ, ಸಪೋಟ ಬೇಡ, ಸಪೋಟ ಅಂತೂ ಪ್ಲಾಸ್ಟಿಕ್ ಇದ್ದಾಗ ಪ್ಲಾಸ್ಟಿಕ್. ಆಮೇಲೆ ಸರ್ ಹಲಸಿನ ಎಲೆ ಕರಗೋದಿಲ್ಲ, ಅದು ರಾಂಗ್ ಆರ್ಗ್ಯುಮೆಂಟ್ ಏನಿವೆ. ಸೊ ಹಾಗಾಗಿ EC.5 ಒಳಗೆ ಇದ್ರೆ ಬೆಟ್ರು, pH 7.75 ಒಳಗೆ ಇದ್ರೆ ಬೆಟ್ರು. ಕಪ್ ಮಣ್ಣಾರು ನಡೀತದೆ ಈ ಲಿಮಿಟ್ ಅಲ್ಲಿ ಇದ್ರೆ. ಸ್ವಲ್ಪ ಇದು ಬೇಕು, ಮರಳು ಸ್ವಲ್ಪ ಹೆಚ್ಚಿರ್ಬೇಕು, ನೀರು ಬಸ್ತು ಹೋಗುತ್ತೆ. ಸರ್ ಅದೇ ಪಾಯಿಂಟಿಗೆ ಬಂದ್ರೆ, ಈಗ ನೀರು ಬಸಿಬೇಕು ಅನ್ನೋದು ಕರೆಕ್ಟ್ ಎಲ್ಲ ಬೆಳೆಗಳಿಗೂ ಉಸಿರಾಟ ದೃಷ್ಟಿಯಿಂದ. ಆದ್ರೆ ಸ್ವಲ್ಪ ಎಲ್ಲೋ 1-2 ದಿನ ನೀರು ನಿಲ್ತದಪ್ಪ ಗಿಡ ನೆಟ್ಟ ಮೇಲೆ, ಅದೇನು ತೊಂದರೆ ಆಗುತ್ತೆ? ಇದು ಚೂರು ಎಲ್ಲ ಆಗುತ್ತೆ. ಅದೇ ಒಂದು ಈಗ ಕಾಫಿ ಗಿಡದಲ್ಲಿ ಮಾತ್ರ ಒಂದು ಔಟ್ಸ್ಟ್ಯಾಂಡಿಂಗ್ ಎಬಿಲಿಟಿ ಇದೆ, ಬೇರೆ ಕ್ರಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಬೇಗ ರಿಕವರ್ ಮಾಡ್ಕೊಳ್ಬಹುದು. ರಿಕವರಿ ಆಗುತ್ತೆ ಅಂದ್ರೆ ಇದು ಕಾಲರ್ ನಾಟ್ ಎಲ್ಲ ಬಂದು ಸಾಯುವಂತ ಜಾತಿ ಅಲ್ಲ, ಆ ತರ ಬರೋದಿಲ್ಲ, ಗಟ್ಟಿ ಇದೆ. ಸೀಡ್ಲಿಂಗ್ ಸ್ಟೇಜು, ಇನಿಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜು, ಮತ್ತೆ ನಂತರ ನೆಮಟೋಡ್ ಏನಾದ್ರು ಇನ್ಫೆಸ್ಟೇಷನ್ ಬಂದ್ರೆ ಬೇರು ಕೊಳೆಯೋದು, ಮತ್ತೆ ಅದ್ರ ಜೊತೆಗೆ ನೆಮಟೋಡ್ ಜೊತೆಗೆ ಫ್ಯೂಸೇರಿಯಂ ಸೇರಿ ಕೊಳೆಯೋದು, ಇಂಥದ್ದೆಲ್ಲ ಹೆಚ್ಚು ಮಾಯಿಶ್ಚರ್ ಇರೋ ಕಡೆ ಬರುತ್ತೆ. ಅಂದ್ರೆ ಅವಾಗ ಮಾಯಿಶ್ಚರ್ ಇಂಡ್ಯೂಸ್ಡ್ ಕೆಲವು ಪ್ರಾಬ್ಲಮ್ಸ್ ಸಮಸ್ಯೆ, ಆದ್ರೆ ನೇರ ಮಾಯಿಶ್ಚರ್ ಇಂದ ಅಲ್ಲ. ಏನಕ್ಕೆ ಸರ್ ಅಂದ್ರೆ, ಈಗ ನಾವು ಕಾಳುಮೆಣಸು ಆದ್ರೆ ಮಾಯಿಶ್ಚರ್ ಇದ್ರೆ ಹೋಯ್ತು, ಆಮೇಲೆ ಪಪ್ಪಾಯ, ನುಗ್ಗೆ ಇಂಥವೆಲ್ಲ ಕಾಲರ್ ರಾಟ್ ಬಂದು ಸತ್ತೋಗ್ತದೆ. ಇವನ್ ನಿಮ್ಮ ಬಟರ್ ಫ್ರೂಟ್. ಸೊ ಆತರ ಏನಲ್ಲ ಇಲ್ಲ. 3 ಸತಿ ಫ್ಲಡ್ ಆಗಿ 2 ದಿವಸ 3 ದಿವಸ ನಿಂತಿತ್ತು ತೋಟಗಳು ಕೂಡ ರಿಕವರ್ ಆಗಿ ಸರಿ ಹೋಗ್ತವೆ. ಹಂಗಿದ್ರೆ ನೀರಿಂದು ಜಲ ಉಕ್ಕುತ್ತಲ್ಲ, ಅಲ್ಲಾಗೋದಿಲ್ಲ. ಜಲ ಉಕ್ಕುತ್ತೆ ಕೆಳಗಡೆ, ಜವಳು ಅಂತೀವಿ ನೀರು, ಅಲ್ಲಾಗೋದಿಲ್ಲ. ಅದು ಓಕೆ, ಅದು ಆ ತರದ್ದು ಯಾವ್ದೋ ಅಲ್ಲ, ಎಲ್ಲಾ ಬೆಳೆಗೂ ಅದೇ ಸಮಸ್ಯೆ ಆಗ್ತದೆ. ಆಯಿಲ್ ಪಾಮ್ ಅಂದ್ಬಿಟ್ಟು ಮತ್ತೆ ಯಾವ್ದೋ ಜಾಗದಲ್ಲಿ. ಸೊ ಒಟ್ಟಲ್ಲಿ ಗಟ್ಟಿ ಬೆಳೆ 1 ವರ್ಷ ಗಟ್ಟಿ ಬದುಕೊಂಡು ತೋಳಾದ್ರೆ ಮಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇದು ತಡ್ಕೋತದೆ. ಆಗ ಮಣ್ಣು, ಹಗರು ಮಣ್ಣು, ಕೆಂಪು ಮಣ್ಣು, ನೀರು ಬಸಿಯುವಂತ ಮಣ್ಣು, ಸ್ವಲ್ಪ pH ಎಸಿಡಿಕ್ ಕಡೆ ಇದ್ದಂತಲ್ಲಿ ಚೆನ್ನಾಗಿ ಬರುತ್ತೆ. ಆಮೇಲೆ ನಮಗೆ ಬೇಕು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡಿ ಎಲ್ಲ ಕಡೆ ಹಾಕ್ಬೋದು. ಅಂದ್ರೆ ನಾವು ಹಾಕಿರೋ ಗೊಬ್ಬರ ಅದಕ್ಕೆ ನಾವು ಯೂಸ್ ಎಫಿಷಿಯನ್ಸಿ ಅಂತೀವಿ, ಅದು ಸರಿ ಹೋಗ್ಬೇಕು ಅಂದ್ರೆ ನಮ್ಗೆ ಆ ಕಂಫರ್ಟಬಲ್ ರೇಂಜ್ ಇರಬೇಕು. ಅದು ಈ ಬೆಳೆ ಅಂತಲೇ ಎಲ್ಲ ಬೆಳೆಗಳು ಅಷ್ಟೇ. ಸೊ ಹಾಗಾಗಿ ಮಣ್ಣು ಹವಾಗುಣ ಆಯ್ತು, ಎಲಿವೇಶನ್ ನೋಡಿದ್ವಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ.
ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸರ್, ಈಗ ನಾವು ಕಾಫಿಯನ್ನ ಭಾರತದಲ್ಲಿ ಬೇರೆ ಎಲ್ಲರೂ ಏನಾರು ಮಾಡ್ಕೊಳ್ಳಿ, ನಮಗಂತೂ ನೆರಳು ಜಾಗದಲ್ಲಿ ನಾವು ಮಾಡ್ತೀವಿ. ಸೊ ಸಾಂಪ್ರದಾಯಿಕವಾಗಿ ಕಾಡು ಪ್ರದೇಶದಲ್ಲಿ ಮಾಡಿದ್ದಾರೆ. ಅಲ್ಲಿ ಕಾಫಿಗೆ ಅಂತಲ್ಲ, ಕಾಡಿನಲ್ಲಿ ಒರಿಜಿನ್ ಸಾಯಿಲಲ್ಲಿ ಕಾಫಿ ಹಾಕಿದ್ದಾರೆ. ನಾವೀಗ ಹೊಸದಾಗಿ ಮಾಡೋದಾದ್ರೆ ನೆರಳು ಸೃಷ್ಟಿ ಮಾಡ್ಕೋಬೇಕು. ತೆಂಗಿನ ತೋಟ ಆದ್ರೂ ಓಕೆ, ಅಡಿಕೆ ತೋಟ ಆದ್ರೂ ಓಕೆ, ನಾವು ಮಾತಾಡಿದ್ವಿ. ಅದಿಲ್ಲದೆ ಹೋದ್ರೆ ನಾವು ಕೃತಕವಾಗಿ ಮಾಡೋದಾದ್ರೆ ಯಾವ ನೆರಳಿನ ಮರ ಸೂಕ್ತ ನಿಮ್ಮ ಅನುಭವದಲ್ಲಿ? ಈಗ ಸುಮಾರು ಆಪ್ಷನ್ಗಳು ಇತ್ತೀಚೆಗಂತೂ ಬರ್ತಾ ಇದೆ. ಒಂದು ಮಹಾಗನಿ ಹಾಕೋದು, ಮತ್ತೆ ಹರಳು ಗಿಡಗಳು ಹಾಕೋದು, ಸಿಲ್ವರ್ ಹಾಕೋದು, ಹಾಲ್ವಣ ಹಾಕೋದು, ಮತ್ತೆ ಗ್ಲಿರಿಸಿಡೆ ಹಾಕೋದು. ನನ್ನ ಅನುಭವದಲ್ಲಿ ಗ್ಲಿರಿಸಿಡೆ ಬೇಡ. ಅದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದಕ್ಕೆ ಒಂದ್ಸತಿ ಹಫಿಡ್ ಇನ್ಫೆಸ್ಟೇಷನ್, ಮೀಲಿ ಬಗ್ ಇನ್ಫೆಸ್ಟೇಷನ್ ಜಾಸ್ತಿ ಬರುತ್ತೆ. ಮತ್ತೆ ಅದು ನೋಡಿದ್ರೆ ಅದು ಇದಕ್ಕೂ ಟ್ರಾನ್ಸ್ಫರ್ ಆಗಿ, ಕಾಫಿಗೂ ಟ್ರಾನ್ಸ್ಫರ್ ಆಗಿ ಪೂರ ಕಪ್ಪಾಗ್ಬಿಡುತ್ತೆ. ನೋಡ್ಲಿಕ್ಕೆ ಅಸಹ್ಯ ಆಗ್ಬಿಡುತ್ತೆ ತೋಟ. ಅದ್ರ ಮೀಲಿ ಬಗ್ ಬಂದಾಗ ಇದು ಸಕ್ಕರೆ ಅಂಶ ಬಿದ್ದು ಸೂಟಿ ಮೋಲ್ಡ್ ಬರುತ್ತೆ. ಸೂಟಿ ಮೋಲ್ಡ್ ಬಂದ್ರೆ ಪೂರ್ತಿ ಕಪ್ಪಾಗಿ ಅದು ಕಾಣಿಸುತ್ತೆ. ಎಫಿಷಿಯನ್ಸಿ ಅದೊಂದು. ಮತ್ತೆ ಅದು ವೆರಿ ಸ್ಟ್ರಾಂಗ್ ರೂಟ್ ಸಿಸ್ಟಮ್. ಅದು ಎಲ್ಲಾನು ಅಷ್ಟೇ. ನಾವು ತಿಳ್ಕೊಳ್ಳೋದು ನೈಟ್ರೋಜಿನಸ್ ಫರ್ಟಿಲೈಸರ್ಗೆ ಎಲೆ ಕೊಡುತ್ತೆ, ಬೇಗ ಕರಗುತ್ತೆ, ಅದಂತೂ ಸತ್ಯನೇ. ಆದ್ರೆ ರೂಟ್ ಸಿಸ್ಟಮ್ ಹೇಗೆ ಅಂದ್ರೆ, ಬೇರೆಯವನ್ನ ನಾವು ಸುಲಭನಾಗಿ ತೆಗೆದಾಕ್ಬಿಡ್ಬೋದು. ಈಗ ಹಾಲ್ವಣ ಆಗ್ಲಿ, ಸಿಲ್ವರ್ ಆಗ್ಲಿ, ಜೆಸಿಬಿನೇ ಬೇಕು. ಜೆಸಿಬಿ ಬೇಕು, ಮತ್ತೆ ರೂಟ್ ಸಕ್ಕರ್ಸ್ ಬರುತ್ತೆ. ನೀವು ಅಲ್ಲಿ ಕಿತ್ರಿ ಇಲ್ಲಿ ಬರುತ್ತೆ ಸಕ್ಕರ್ಸ್, ಅದು ಬೇಕು. ಹಾಗಾಗಿ ಗ್ಲಿರಿಸಿಡೆ ಬೇಡ ಒಂದು. ಆಮೇಲೆ ಹಾಲ್ವಣ ಹಾಕೊಳ್ಬಹುದು, ತೊಂದ್ರೆ ಇಲ್ಲ. ಬಟ್ ಅದು ಟೆಂಪರರಿ ಆಗುತ್ತೆ. ಅದು ಟೆಂಪರರಿ, ಮತ್ತೆ ಇಟ್ಕೊಳ್ಬಹುದು. ಅದೇನು ಇಟ್ಕೊಳ್ಬಹುದು. ತಾವೇ ನೆರಳು ಹಾಕಿ ಬೆಳೆಸ್ಬೇಕು ಅಂತ ಅಂದ್ರೆ ನಮಗೆ ಸಿಲ್ವರು ಮತ್ತೆ ಹಾಲ್ವಣ ಕಾಂಬಿನೇಷನ್ ಒಳ್ಳೇದು. ಮತ್ತೆ ಈರ ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ನಾವು ಆರಾಮಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಸೊ ಮಹಾಗನಿ ಏನಾಗುತ್ತೆ? ಮಹಾಗನಿಲಿ ಸಮಸ್ಯೆ ಏನಂತಂದ್ರೆ, ಅದು ದೊಡ್ಡ ಗಿಡ, ದೊಡ್ಡದು ಕೆನೋಪಿ ಇದಾವೆ. ಆಮೇಲೆ ಅದು ಎಲೆ ಸ್ವಲ್ಪ ಹರಡ್ಕೊಳ್ಳುತ್ತೆ. ಆಮೇಲೆ ಸಿಲ್ವರ್ ಅಷ್ಟು ಪೂರ್ತಿ ಅದು ನಮ್ಗೆ ಫಿಲ್ಟರ್ಡ್ ಲೈಟ್ ಅಂತೂ ನಮ್ಗೆ ಅದ್ರಲ್ಲಿ ಸಿಕ್ಕೋದಿಲ್ಲ. ಅದಾಗ್ಲಿ, ಮತ್ತೆ ಇವನ್ ಹೆಬ್ಬೇವಾಗ್ಲಿ, ಅದ್ರಲ್ಲೂ ಕೂಡ ದಟ್ಟ ನೆರಳಾಗ್ತದೆ. ಆ ದೃಷ್ಟಿಯಿಂದ ನೆರಳಿನ ಮರವಾಗಿ ನಮಗೆ ಅದು ಸೂಕ್ತ ಅಲ್ಲ. ಅದು ಇನ್ನೊಂದು ಸರಿ ಹೇಳ್ತೀನಿ, ಈಗ ನಾವು ಏನೇ ನೆರಳಿನ ಮರಗಳು ಮಾತಾಡಿದ್ರು ಅಲ್ಟಿಮೇಟ್ಲಿ ಕಾಫಿ ಹಾಕಿದಾಗ ಕಾಳುಮೆಣಸು ಹಾಕ್ತೀವಿ. ಅದನ್ನ ಲಾಭದಾಯಕ ಬೆಳೆ ಆಗ್ಬೇಕು ಆ ಜಾಗ ಅಂತಂದ್ರೆ ನಮಗೆ ಮೆಣಸು ಹಾಕ್ಲೇಬೇಕು. ಮೆಣಸಿಗೆ ಅತ್ಯದ್ಭುತ ಇದು ಸ್ಟ್ಯಾಂಡರ್ಡ್ ಸಿಲ್ವರ್ ಓಕ್. ವೀಕ್ಷಕರು, ಇಲ್ಲಿ ಒಂದಿಷ್ಟು ಸಿಲ್ವರ್ ಓಕ್ನ ಬಗ್ಗೆ ಅಬದ್ಧಗಳನ್ನ ಮಾತಾಡೋರು ಬಹಳ ಜನ ತಯಾರಾಗಿದ್ದಾರೆ. ಅದು ಕೆಲವು ವಿಜ್ಞಾನಿಗಳು ತಲೆಬುಡ ಇಲ್ದೇನೆ ಸಪೋರ್ಟ್ ಮಾಡಿದ್ದಾರೆ. ಅದು ನಾವು ಬಹಳಷ್ಟು ಸರಿ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಅದನ್ನ ಹೊಡೆದಾಕಿದೀವಿ. ಮುಖ್ಯವಾಗಿ ಅವ್ರು ಹೇಳೋದು ಒಂದು, ಎಲೆ ಕರಗೋದಿಲ್ಲ. ಅದೀಗಾಗಲೇ ವೇಣುಗೋಪಾಲ್ ಸರ್ ಹೇಳಿದ್ರು, ಎಲೆ ಕರಗೋದು ಅರ್ಜೆಂಟ್ ಇಲ್ಲ ನಮಗೆ. ಮಾವ ಇನ್ನೊಂದ ಯಾವಾಗ ಕರಗ್ತದೋ ಅವಾಗ ಇದು 3 ವರ್ಷ ಬಿಟ್ಟು ಕರಗಲಿ. ಇನ್ನೊಂದು, ಅದು ಕಾಫಿ ಗಿಡದ ಮೇಲೆ ಕುತ್ಕೊಂಡು ಕೊಳತು ಫಂಗಸ್ ಆಗ್ತದೆ ಅಂತ ಹೇಳಿದ್ರು. ಅದು ಬೈಲ್ಸಿ ಮೇಲೆ ಅದು ಅಪ್ಲೈ ಆಗೋದೇ ಇಲ್ಲ. ಒಂದು ಜೊತೆಗೆ ಸರ್, ಯಾವುದೇ ವಸ್ತು ಕೊಳೆಯುವಾಗ ಅದು ಫಂಗಸ್ ಬಂದೇ ಬರುತ್ತೆ. ಹೌದು, ಅದು ಡಿಕಂಪೋಸ್ ಆಗೋದೇ ಇಲ್ಲ. ಯಾವ ಎಲೆ ಆಗ್ಲಿ, ಮನುಷ್ಯ ಸತ್ರು ಕೊಳಿಬೇಕಂದ್ರೆ ಫಂಗಸ್ ಬ್ಯಾಕ್ಟೀರಿಯಾ ಬಂದು ಕೆಲಸ ಮಾಡುತ್ತೆ. ಮತ್ತೆ ಇನ್ನು ನಾವು ಹಾಕ್ತಾ ಇರೋ ಹಾಲ್ವಣ ಆಗ್ಲಿ, ಬೇರೆ ಎಲೆಗಳಾದ್ರೆ ಹೋಗಿದ್ರೆ ಅವು ಕೊಳಿಯೋದಿಲ್ವಾ? ಕೊಳ್ತು ನಾರ್ತಾ ಇರುತ್ತೆ. ಸೊ ಅದು ಯಾವ ಲಾಜಿಕ್ ನಲ್ಲಿ ಅಂತಂದ್ರೆ ಗೊತ್ತಿಲ್ಲ. ಆಮೇಲೆ ಇದು ಇನ್ನೊಂದು, ಇದು ಹೊರದೇಶದ ಸಸ್ಯ, ಅದೆಲ್ಲ ಇಡಿಯಾಟಿಕ್. ಏನಕ್ಕೆಂದ್ರೆ ಕಾಫಿನೇ ಹೊರದೇಶದ್ದು, ನಮ್ಮ ದೇಶದಲ್ಲ. ಕಾಫಿ ಅಲ್ಲ, ಟೊಮೆಟೊ ಅಲ್ಲ, ನಾವ್ ಹೇಳಿದ್ರೆ ಸೆಂಟ್ರಲ್ ಆಫ್ರಿಕಾದಿಂದ ಬಂದಿದ್ದು. ಆವಾಗ ಹೊರದೇಶದ್ದು ವಿದೇಶದ್ದು ಇಲ್ಲೆಲ್ಲ ಹಂಚಿ ಹೋಗಿದೆ. ಹಂಗೆ ವಿದೇಶದ್ದು ಇದರಲ್ಲೆಲ್ಲ ಬೇಕು. ಇದು ದುರುದ್ದೇಶದಿಂದ ಜನರನ್ನ ದಾರಿ ತಪ್ಪಿಸಿದಷ್ಟೇ. ಹಾಗಾಗಿ
ಆರ್ಟಿಫಿಷಿಯಲಿ ಹೊಸ ತೋಟ ಮಾಡ್ತೀರಿ ಅಂದ್ರೆ ಸಿಲ್ವರ್ ಓಕ್ ಯಾರು ಕೂಡ ಆರ್ಗ್ಯಾನಿಕ್ ಸೈಕಲ್ ಅದು ಕಾರ್ಬನ್ ಸೈಕಲ್ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಮತ್ತೆ ಮೈಕ್ರೋಬಿಯಲ್ ಏನ್ ಚೇಂಜ್ ಆಗುತ್ತೆ ಡ್ರಿಫ್ಟ್ ಸಾಯಿಲ್ ಅಲ್ಲಿ ಯಾವ್ದು ಅಭ್ಯಾಸ ಮಾಡಿಲ್ಲ. ಆಮೇಲೆ ಆ ಹೂಗೆ ಹಣ್ಣು ಕೊಡೋದಿಲ್ಲ ಅನ್ನೋದೊಂದು ಬರುತ್ತೆ. ಅದಕ್ಕೆ ಹಣ್ಣು ಕೊಡದಲ್ಲೇ ಇರೋದು ಸುಮಾರು ಬೆಳೆ ನಾವು ಬೆಳಿತಾನೆ ಇಲ್ವಾ ಸರ್? ನಾನ್ ಕೇಳ್ತೀನಿ, ಹತ್ತಿ ಯಾವ ಹಕ್ಕಿ ಪಕ್ಷಿಗೆ ಬರ್ತದೆ? ಕಬ್ಬು ಬೆಳಿತಾರೆ, ಕಬ್ಬು ಇನ್ನು ಕೋಟ್ಯಾಂತರ ಎಕರೆನಲ್ಲಿದೆ ಇಂಡಿಯಾದಲ್ಲಿ, ಅದು ಯಾವ ಹಕ್ಕಿ ತಿಂತದೆ ಸರ್? ಅಡಿಕೆ ಕಂಡಲ್ಲಿ ಅಡಿಕೆ ಆಗ್ತಿದ್ವಲ್ಲ, ಯಾವ ಅಕ್ಕಿ ನಾವೇ ತಿನ್ಬೇಕು? ಮನುಷ್ಯ ಅಕ್ಕಿ ತಿನ್ಬೇಕಷ್ಟೇ. ಸೊ ಇದು ಪ್ರಾಣಿ ಪಕ್ಷಿಗಳಿಗೆ ಇದು ಅದೇ ಯಾರೋ ಒಬ್ರು ಹೇಳಿದ್ರು, ಆಗ ಒಬ್ರು ಸ್ವಾಮೀಜಿನೋ ಒಬ್ರು ಗುರುಗಳು ಒಬ್ರು ಲೀಡರ್ ಹೇಳಿದ್ರು ಅಂದ್ಬಿಟ್ಟು ಈಗ ಮರಿ ಸ್ವಾಮೀಜಿಗಳು ಉಟ್ಕೊಳ್ತಾರೆ. ಅದಕ್ಕೆ ಕೆಲವು ಆ ಬಗ್ಗೆ ಮಾತಾಡಿದ್ರೆ ನಾನು ಪಾಪ್ಯುಲರ್ ಆಗ್ತೀನಿ ಅನ್ಬಿಟ್ಟು ಇನ್ನೊಬ್ರು ಅದ್ರ ಬಗ್ಗೆ ಸೇರಿಸ್ತಾರೆ. ಸೊ ಈ ತರ ಬರ್ತಾ ಇದೆ. ಊರ್ ಕಳ್ಳ, ಒಬ್ಬ ರಾಜ್ಯ ಕಳ್ಳ, ದೇಶ ಕಳ್ಳ, ಜಗ ಕಳ್ಳ ಎಲ್ಲರೂ ಸೇರ್ಕೊಂಡಿದ್ದಾರೆ ಇದರಲ್ಲಿ. ಸೇರ್ಕೊಂಡು ಅನಗತ್ಯ ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ನಾವು ಹೊಸದಾಗಿ ಮಾಡೋದಾದ್ರೆ ನೆರಳಿಗಾಗಿ ನಾವು ಸಿಲ್ವರ್ ಓಕ್ ಅನ್ನ ಹಾಕಿ ಸರ್. ಈಗ ಹಾಲ್ವಣ ಕೂಡ ಒಂದು ಶೇಡ್ ಆಗಿ ಸಿಲ್ವರ್ ಓಕ್ ಮಧ್ಯೆಯಲ್ಲಿ ಮಾಡೋದು ಪದ್ಧತಿ ಇದೆ. ಅದು ಟೆಂಪರರಿ ಶೇಡ್ ಆಗಿ ಹೆಚ್ಚು ಕಾಮನ್ ಆಗಿದೆ. ಪರ್ಮನೆಂಟ್ ಶೇಡ್ ಆಗಿ ಯಾಕೆ ಹಾಲ್ವಣ ಬೇಡ? ಪರ್ಮನೆಂಟ್ ಆಗಿ ಕೂಡ ನಾವು ಇಟ್ಕೊಳ್ಬಹುದು, ರೆಗ್ಯುಲೇಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಮೊದಲು ಕೇರಳ ಏಕಸ್ವಾಮ್ಯ ಇತ್ತು, ತಮಿಳ್ನಾಡಲ್ಲೂ ಕೂಡ ಏಕಸ್ವಾಮ್ಯ ಇದೆ ಕೆಲವು ಜಾಗದಲ್ಲಿ. ಹಾಲ್ವಣ ಅಲ್ಲಿ ಮೆಣಸಿರೋದೇ ಇದ್ರ ಮೇಲೆ ಹಾಲ್ವಣ. ಕಾಫಿ ಗಿಡಕ್ಕೆ ತೋಟ ಹಾಕಿದಾಗ ನೆಕ್ಸ್ಟ್ ಸ್ಟೆಪ್ ಅವರು ಹಾಕದೆ ಹಾಲ್ವಣ ಹಾಕಿ ನಂತರ ಅವ್ರು ಬೇರೆ ಪರ್ಮನೆಂಟ್ ಮರಗಳಿಗೆ ಹೋಗ್ತಾರೆ. ಎಲ್ಲೆಲ್ಲಿ ನೆರಳು ಕಡಿಮೆ ಇದೆಯೋ ಅಲ್ಲಿ ನಾವು ಹಾಲ್ವಣ ಹಾಕೊಂಡ್ರೆ ಒಂದ್ ಯಾಕೆ ಬೇಡ ಅಂತ ಶುರುವಾಯ್ತು ಅನ್ನೋದಕ್ಕೆ. ಅದಲ್ಲಿ ಕೂಡ ಗಿಣಿಗಳು ಬಂದು ಕಾಯಿಗಳು ತಿನ್ನುತ್ತೆ, ಅದಕ್ಕೂ ಕೂಡ ಪಾಲಿನೇಷನ್ ಬೇಕಾದ ಹನಿ ಬೀಸ್ ಬರುತ್ತೆ, ಗೆದ್ದಲು ಬಹಳ ಅತಿ ಕಡಿಮೆ ಬರೋದು, ಇದೆಲ್ಲ ಇದೆ. ಆದ್ರೆ ಒಂದು ಕಡೆ ಅದರಲ್ಲಿ ಒಂದು ವ್ಯಾಸ್ಪ್ ಕಮೆನ್ಸ್ ಆಯ್ತು, ಎರಿತ್ರೈನ ಗಾಲ್ ವ್ಯಾಸ್ಪ್ ಅಂತ. ಅದು ಬಂದಾಗ ಪೂರ್ತಿ ಬೆಳೆದು ಸುಳಿ ಎಲ್ಲ ಅದು ಗಂಟಾಗಿ ಕುಂಠಿತವಾಗಿ ಏನಾಗೋಯ್ತು, ಹಾಲ್ವಣ ಮೊದಲು ಸಾಯ್ತು. ಹಾಲ್ವಣ ಸತ್ತಾಗ ಅದ್ರ ಮೇಲೆ ಇದ್ದು ಮೆಣಸು ಸಾಯ್ತು. ಅಲ್ಲಿ ಇದ್ದಿದ್ದು ಕಡೆ ಎಲ್ಲೆಲ್ಲಿ ಅದು ಹೋಯ್ತು ಅಲ್ಲಿ ಎಲ್ಲ ಕಾಫಿ ಗಿಡ ಪೂರ್ತಿ ಬಿಸಿಲು ಸುಟ್ಟೋಯ್ತು. ಹಾಗಾಗಿ ಅದು ಡಿಸ್ಕರೇಜ್ ಆಗ್ಲಿಕ್ಕೆ ಶುರು ಮಾಡಿದ್ರು. ಹಾಲ್ವಣ ದೊಡ್ಡ ಮರ ಆಗಿ ಹೋಗುತ್ತೆ. ಅದನ್ನ ದೊಡ್ಡ ಈಗ ಮ್ಯಾಚುಡ್ ಮಾಡ್ತಾರಲ್ಲ ಫ್ಯಾಕ್ಟ್ರಿ, ಮೊದಲು ಪ್ಲೈವುಡ್ ಅದಕ್ಕೆಲ್ಲ, ಅದಕ್ಕೆ ಬೇಸ್ ಮೆಟೀರಿಯಲ್ನೇ ಹಾಲ್ವಣ. ಆ ಮಟ್ಟಕ್ಕೆ ಬೆಳೀತದೆ. ಅದು ಮತ್ತೆ ಸ್ಟೆಂಬೋರರ್ ಅಂತಿಂತ ಸಮಸ್ಯೆ ಇದೆಯಾ? ಅದಕ್ಕೂ ಇದೆ. ಈಗ ನಮ್ಗೆ ಇದು ಕಾಫಿನಲ್ಲಿ ಅದ್ರಲ್ಲೂ ಕೂಡ ರೊಬಸ್ಟಾ ಕಾಫಿನಲ್ಲಿ ಶಾರ್ಟ್ ಹೋಲ್ ಬೋರರ್ ಇದೆ. ಶಾರ್ಟ್ ಹೋಲ್ ಬೋರ್ಗೆ ಒನ್ ಆಫ್ ದಿ ಫೋಸ್ಟ್ ಇದು ಎರಿಥ್ರೇನ ಅಲ್ಲ ಅಂತ ಕೇಳಿದ್ರೆ ಸ್ಟೆಮ್ ಇದ್ದಲ್ಲೆಲ್ಲ ಬೋರರ್. ಹೌದು. ಆಮೇಲೆ ನೆಮಟೋಡ್ ಇದೆ, ರೂಟ್ ಗಾಲ್ ನೆಮಟೋಡ್. ಅದು ಇದಕ್ ಬರೋದಿಲ್ಲ, ಮೆಣಸಿಗೆ ಏನ್ ಬರೋದಿಲ್ಲ. ಆದ್ರೆ ಅಲ್ಲ, ಮೆಣಸಿಗೆ ಬರುತ್ತೆ, ಕಾಫಿಗೆ ಬರೋದಿಲ್ಲ. ಕಾಫಿ ಬೆಳಗ್ಗೆ ಪ್ಲಾಟಿಲಿಂಕಸ್ ಕಾಫಿ ಏನ್ಬಿಟ್ಟು ಸಪರೇಟ್ ಇದೆ, ಅದು ಇದಕ್ ಬರೋದಿಲ್ಲ. ಆದ್ರೆ ಅದು ಆ ವಿಷಯದಲ್ಲೂ ಕೂಡ ಅದು ಸೂಟಬಲ್ ಅಲ್ಲ, ಯಾವುದು ಎರಿಥ್ರೇನ. ಆದ್ರೆ ಎಲೆ ಮಾತ್ರ ಬೇಗ ಕರಗುತ್ತೀರಿ, ಸೈಕಲ್ ಆಗುತ್ತೆ, ಬಹಳ ಚೆನ್ನಾಗುತ್ತೆ. ಸೊ ಅದ್ರದ್ದು ಎಲ್ಲರದ್ದು ಅನುಕೂಲ ಅನನುಕೂಲ ಇದೆ. ಆದ್ರೆ ಅದು ಎಲೆ ಕೊಳಿಬೇಕಾದ್ರೆ ಸ್ವಲ್ಪ ಅಲೋಪತಿಕ್ ಎಫೆಕ್ಟ್ ಇದೆ. ಅಂದ್ರೆ ಕೆಲವು ಎಲೆಗಳು ಕೊಳಿತಾ ಇರ್ಬೇಕಾದ್ರೆ ವೀಡ್ಸ್ ಬರಕ್ಕೆ ಅವಕಾಶ ಆಗೋದಿಲ್ಲ. ಅದು ವೀಡ್ಸ್ ಕೂಡ ಕಡಿಮೆ ಇರುತ್ತೆ ಇದ್ದಿದ್ ಕಡೆ. ಕಾಫಿ ತೋಟ ಡೆವಲಪ್ ಆಗ್ಬೇಕಾದ್ರೆ ಇಂಡಿಯಾದಲ್ಲಿ ನಮ್ಮ ಇದರಲ್ಲೂ ಕೂಡ ನಾನ್ ಟ್ರೆಡಿಷನಲ್ ಏರಿಯಾದಲ್ಲೂ ಕೂಡ ಫೌಂಡೇಶನ್ ಎರಿಥ್ರೇನೆ ಮೊದಲ ವರ್ಷಗಳಲ್ಲಿ. ನಂತರ ಒಂದು ಪರ್ಮನೆಂಟ್ ಶೇಡ್ ಬರೋ ಅಂತದ್ದು ವ್ಯವಸ್ಥೆ ಇದೆ. ಸರ್, ಈಗ ನಾನು ಅದೇ ಪಾಯಿಂಟಿಗೆ ಬರ್ತಿದ್ದೆ. ಈಗ ಏನಂದ್ರೆ, ಈಗ ಹೊಸ ಏರಿಯಾದಲ್ಲಿ ಸಾಕಷ್ಟು ಜನ ನಮ್ಮ ವೀಕ್ಷಕರಲ್ಲಿ ಇದೆ ಸಿಲ್ವರ್ ಓಕ್ ಹಾಕೊಂಡಿದ್ದಾರೆ. ಸಿಲ್ವರ್ ಓಕು ಅದು ಹರಡಿ ಬೆಳೆಯಕ್ಕೆ ಟೈಮ್ ಹಿಡಿತದೆ. ಕನಿಷ್ಠ 2 ವರ್ಷ ಬೇಕು, ಸರಿಯಾಗಿ ಕವರ್ ಆಗೋಕ್ಕೆ 3 ವರ್ಷ ಬೇಕು. ಅದು ಕರೆಕ್ಟ್ ಒಂದು ನೆರಳಿನ ಚಪ್ರ ಆಗೋದಕ್ಕೆ ನಾವು 3 ವರ್ಷ ಕಾಯಬೇಕು ಕಾಫಿ ಹಾಕೋದಕ್ಕೆ. ಇಲ್ಲ ಟೆಂಪರರಿ ಮಧ್ಯದಲ್ಲಿ ಶೇಡ್ ಹಾಕೊಂಡು ಮಾಡಬೇಕು. ಈ ಹಾಲ್ವಣ ಏನ್ ಕೇಳಿದ್ರೆ ಸುಮಾರು ದುಡ್ಡಕ್ಕೆ ಬೆಳೀತದೆ, ಆಮೇಲೆ ತೆಗೆಯೋದು ಅಷ್ಟು ಸುಲಭ ಇಲ್ಲ. ಅದು ಸಿಗದು ಮಧ್ಯದಲ್ಲಿ ನಾವು ಆರಾಮಾಗಿ ಅದನ್ನ ಸಾಯಿಸ್ಬಿಡ್ಬೋದು. ಬೇರೆ ಮರಗಳು ಮತ್ತೆ ಚಿಗುರುತ್ತೆ, ಬೇರಿಂದ ಸಸಿ ಚಿಗುರು ಬಂದು ಆತರ ಆಗೋದಿಲ್ಲ, ಬಹಳ ಸುಲಭನ ತೆಗೆದುಬಿಡ್ಬೋದು ಆಯ್ತದೆ. ಸೊ ಹಂಗಿದ್ರೆ ಈಗ ಸಿಲ್ವರ್ ಓಕ್ ಅನ್ನು ಹಾಕೊಂಡು ಮಧ್ಯದಲ್ಲಿ ಒಂದ್ ಸಾಲು ಹಾಲ್ವಣ ಹಾಕ್ಬಿಡೋದು. ನೆರಳಿಗೋಸ್ಕರ ಒಂದು 6 ಅಡಿಗೆ ಒಂದು ಹಾಲ್ವಣ ಹಾಕಿದ್ರೆ ಸಾಕಾಗುತ್ತಾ ಟೆಂಪರರಿ ಶೇಡ್ಗೆ? ಇಲ್ಲ, ನಾವು ಆಲ್ಮೋಸ್ಟ್ ನಾವ್ ಏನ್ ಮಾಡ್ತೀವಿ, ಕಾಫಿ ಯಾವ ಸ್ಪೇಸಿಂಗ್ ಹಾಕಿರ್ತೀವ ಆ ಡಬಲ್ ಇದಕ್ಕೆ ನಾವು ಹಾಕೊಂಡು ಹೋಗ್ತೇವೆ. ಈಗ ನಾವು 6 ಅಡಿಗೆ ಹಾಕಿದ್ರೆ 12 ಅಡಿಗೆ 12 ಅಡಿಗೆ ಒಂದು ಸಾಕು. ಅದು ಸುಮಾರು ಹಿಂಗ್ ಹರಡ್ಕೊಳುತ್ತೆ. ಆಮೇಲೆ
ಸೊ ಒಂದು ಸಾಮಾನ್ಯವಾಗಿ 3 ವರ್ಷಕ್ಕೆಲ್ಲ ಸಿಲ್ವರ್ ಓಕು ಸಾಕಷ್ಟು ನೆರಳು ಕೊಡುತ್ತೆ, ಅವಾಗ ಇದನ್ನ ಅದನ್ನ ನಾವು ಕಡಿಮೆ ತೆಗೆದುಕೊಳ್ಳೋದು. ಆಮೇಲೆ ಸರ್, ಈಗ ಅದ್ರ ಬದಲಿಗೆ ಹಾಲ್ವಾಣದ ಬದಲಿಗೆ ಹರಳು ಗಿಡ ಹಾಕಿದ್ರೆ ಹಂಗೆ, ಔಡ್ಲ ಗಿಡ ಹರಳು, ಅದು ನಮ್ಗೆ ಒಂದೇ ವರ್ಷದಲ್ಲಿ ನೆರಳಬೇಕು ಏನು ಇಲ್ವೇ ಇಲ್ಲ ಅಂತ ಬಂದಾಗ ಇಮಿಡಿಯೇಟ್ ಬರುತ್ತೆ. 3 ತಿಂಗಳಲ್ಲಿ ನೆರಳಾಗುತ್ತೆ. ಈಗ ನಾವು ಪ್ರಾಯೋಗಿಕವಾಗಿ ನೋಡಿದಾಗ ಹರಳು ನೆರಳಲ್ಲೇ ನಾವು ಏಲಕ್ಕಿ ಕೂಡ ಬೆಳೆದಿದೆ, ಏಲಕ್ಕಿ ತೋಟ ಬಂದಿದೆ. ಮತ್ತೆ ಇದಂತೂ ನಾವು ಖಂಡಿತ ಆರಾಮಾಗಿ ತೆಗಿತೀವಿ. ಯಾಕೆಂದ್ರೆ ಸರ್ ನಾವೇನು ರೆಕಮೆಂಡ್ ಈಗಲ್ಲ, ಅದು ನಾವು 26 ವರ್ಷದಿಂದನೇ ನಾವು ಕಾಫಿ ಗಿಡ ಹರಳು ನೆರಳಲ್ಲಿ ಬಂದಿತ್ತು. ಏಲಕ್ಕಿ ಕಾಫಿ ಇದೆಲ್ಲ ಬಂದಿತ್ತು. ಹಾಗಿದ್ರೆ ಈಗ ನಾವು ಅದು ಒಂಥರ ಡ್ರೈನೆಸ್ ಬರುತ್ತೆ ಹರಳು ಗಿಡ ಅಂತಿದೆ, ಹಾಗೇನೇ ಇದೆಯಾ? ಮೈಕ್ರೋ ಕ್ಲೈಮೇಟ್ ನೀರ್ ಕೊಟ್ರೆ ಹ್ಯುಮಿಡಿಟಿ ಬರುತ್ತೆ ಅದರಲ್ಲಿ? ಖಂಡಿತ ಬರುತ್ತೆ, ಏನ್ ತೊಂದರೆ ಇಲ್ಲ, ಅದಕ್ಕೆ ಏನ್ ತೊಂದರೆ ಇಲ್ಲ. ಓಕೆ. ಸೊ ಹಂಗಿದ್ರೆ ಈಗ ನಾವು ಸರ್ ನಮ್ಮದು ಒಂದು ಬೆಸ್ಟ್ ರೆಕಮೆಂಡೇಶನ್ ಕೇಳ್ತೀನಿ ನಿಮ್ಮ ಹತ್ರ. ಈಗ ನಾವು ಜೂನ್ ತಿಂಗಳಿಗೆ ಸಿಲ್ವರ್ ಓಕ್ ಅನ್ನ ನಾಟಿ ಮಾಡ್ತೀವಿ, ಅದ್ರ ಜೊತೆಗೇನೆ ನಾವು ಹರಳು ಬೀಜ ಹಾಕ್ತಿವಿ, ಹಂಗೆ ಅದ್ರ ಪಕ್ಕದಲ್ಲಿ ಕಾಫಿನ ಸ್ಪೇಸಿಂಗ್ ನಲ್ಲಿ ಹಾಕ್ಬಿಡ್ತೀವಿ. ಏನಕ್ಕೆ ಕೇಳಿದ್ರೆ, ಈಗ ಮಳೆಗಾಲದಲ್ಲಿ ನನಗೆ ನೆರಳು ಬೇಡ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳವರೆಗೆ ನನಗೆ ನೆರಳು ಬಿಸಿಲಿನ ಸಮಸ್ಯೆ ಇಲ್ಲ. ಆವಾಗ ಇದು ಹರಳು ಬಂದು ಎಲ್ಲ ಚಪರ ಆಗುತ್ತೆ. ಹಿಂಗ್ ಮಾಡಿ ನಾವು ಕಾಫಿ ಎಸ್ಟೇಟ್ ಖಂಡಿತ ಮಾಡುತ್ತೆ. ಒಂದ್ ಸಮಸ್ಯೆ ಏನಂದ್ರೆ ಹರಳು ಬಹಳ ಬೇಗ ಬೆಳೆಯೋದ್ರಿಂದ ಓವರ್ ಶೇಡ್ ಆಗುತ್ತೆ. ಆವಾಗ ನಾವು ಅದನ್ನ ಪ್ರೂನ್ ಮಾಡಿ ಶೇಡ್ ವಿಪರೀತ ಆಯ್ತು ಅದನ್ನ ತೆಗ್ಬೇಕು. ಆದ್ರೆ ಒಂದು ಅಡ್ವಾಂಟೇಜ್ ಕೂಡ ಇದೆ, ಏನಂದ್ರೆ ಎಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇಲ್ವೋ ಅಲ್ಲಿ ಹರಳನ್ನೇ ನಾವು ಕತ್ತರಿಸಿ ನಾವು ಕೆಲಕ್ಕೆ ನಾವು ಮಲ್ಚಾಗಿ ಬಡ್ದಾಗ ಗಣಪತಿ ಹಿಂದ್ಗಡೆ ಚೂಟಿ ನೈವೇದ್ಯಕ್ಕೆ ಆರಾಮಾಗಿ ನಾವು ಅದನ್ನ ಮಾಡ್ಕೊಂಡು ಹೋಗೋದು. ಪ್ಲಸ್ ಪಾಯಿಂಟ್ ಅದು ಪ್ಲಸ್ ಪಾಯಿಂಟ್. ಆಮೇಲೆ ಒಂದು ಹರಳುಕಾಯಿ ತೆಗಿತಾ ಇದ್ರೆ ಬಿದ್ದು ಸಿಕ್ಕ ಯಥೇಚ್ಛವಾಗಿ ಗಿಡಗಳು ಹುಡ್ತಾ ಇರ್ತವೆ. ಹರಳುಕಾಯಿ ಮಾರಾಟ ಮಾಡಿ ದುಡ್ಡು ಮಾಡಿದವರು ಇದ್ದಾರೆ. ಈಗ ನಮ್ಮ ಕೆರೆಹಳ್ಳಿ ಕಾಮತ್ ಸಾಹೇಬ್ರು ಅವ್ರೆ ನಾವು ನಾವೇ ಇಂಟರ್ವ್ಯೂ ಮಾಡಿದ್ವಿ. ನನ್ಗೆ 1.25 ಲಕ್ಷ ಬಂತ್ರಿ ನಾನು ಮಾಡಿದೆ ಅಂತ. ಅದಕ್ಕೆ ನಾವು ಅದನ್ನ ಹಲ್ಲಿಂಗ್ ಮಾಡ್ಲಿಕ್ಕೆ ಇದನ್ನೇ ಒಂದು ಸ್ವಲ್ಪ ಮಾರ್ಪಾಡು ಮಾಡಿದೆ, ಅದ್ ಬಂತು, ಅದನ್ನೇ ನಾನು ಮಾರಾಟ ಮಾಡಕ್ಕಾಯ್ತು ಅಂತ. ಕರೆಕ್ಟ್. ಹಾಗಾಗಿ ಟೆಂಪ್ರರಿ ಹಂಗ ಹೊಸದಾಗಿ ಶುರು ಮಾಡುವಾಗ ಇದು ಮಾಡ್ಬೋದು. ಈಗ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಹೆಂಗೊಂದು ನೆರಳು ಮಾಡ್ಕೊಂಡು ಮಾಡ್ತಾರೆ, ಅವಾಗ ಆ ಪ್ರಶ್ನೆ ಬರೋದಿಲ್ಲ. ನಾನು ಈಗ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಇನ್ವೇರಿಯಬ್ಲಿ ಹಾಲ್ವಾಣ ಹಾಕೊಂಡೇ ತೆಗ್ಕೊಳ್ಳೋದು. ಒಂದು ಕಾಡು ಮರಗಳಿರುತ್ತೆ, ಮತ್ತೆ ಸಿಲ್ವರ್ ಹಾಕೊಳ್ತಾರೆ, ಮತ್ತೆ ಹಾಲ್ವಾಣ ಹಾಕೊಂಡು ಗ್ಯಾಪ್ ಇದ್ದಲ್ಲಿ ಹಾಲ್ವಾಣ ಹಾಕೊಳ್ತಾರೆ. ಸರಿ, ನಾನು ಯಾವಾಗೊಂದು ಮಾತಾಡ್ತಾ ಅದನ್ನ ಬಿಟ್ಟೆ. ಈಗ ಮಣ್ಣಿನ ವಿಷಯ ಬಂದಾಗ PH ಅದೆಲ್ಲ ನೋಡಿದ್ವಿ. ಈ 5.5 PH ಇದ್ದಲ್ಲಿ ಹೆವಿ ರೈನ್ಫಾಲ್ ಇದ್ದಂತಲ್ಲೆಲ್ಲ ಮಣ್ಣು ಬಹಳ ಪೋಷಕಾಂಶ ವಹಿಸಿ ಬಹಳ ಪುವರ್ ಇರುತ್ತೆ. ಅದೇ ನಾವು ಈಗ ಅಸಾಂಪ್ರದಾಯಿಕ ಪ್ರದೇಶ, ಮಳೆ ಇಲ್ದೋದ ಪ್ರದೇಶಕ್ಕೆ ಬಂದ್ರೆ ಇದು ಮಣ್ಣು ಬಹಳ ಫಲವತ್ತಾಗಿರುತ್ತೆ. ಅದು ನೀವು ಡಿಫ್ರೆನ್ಸ್ ನೋಡಿದೀರಾ ಇಳುವರಿಯಲ್ಲಿ ಮತ್ತೆ ಬೆಳೆಯಲ್ಲಿ? ಹೌದು. ಯಾವ ಪ್ರಮಾಣಕ್ಕೆ ಅದು ಅನುಕೂಲ ಆಗಿದೆ ಸರ್? ಇದು ಯಾವುದೇ ಬೆಳೆಗಳು ತೆಗೆದ್ರು ಕೂಡ ನಮ್ಗೆ 3 ಫ್ಯಾಕ್ಟರ್ಗಳು: ಸಾಯಿಲ್ ಮಾಯಿಶ್ಚರ್, ಅವೈಲಬಲ್ ಲೈಟ್, ಆಮೇಲೆ ನ್ಯೂಟ್ರಿಯೆಂಟ್ಸ್ 3. ಮತ್ತೆ ಹೆಚ್ಚು ಮಳೆ ಬೀಳೋ ಜಾಗದಲ್ಲಿ ನ್ಯೂಟ್ರಿಯೆಂಟ್ಸ್ ಲೀಚ್ ಆಗುತ್ತೆ. ಯಾವ ಕ್ರಿಟಿಕಲ್ ಸ್ಟೇಜ್ ಇದೆ ಅವಾಗ ನ್ಯೂಟ್ರಿಯೆಂಟ್ಸ್ ಸಿಕ್ಕೋದಿಲ್ಲ. ಇಲ್ಲ ಆದ್ರೆ ನಮ್ಗೆ ಬ್ಯಾಲೆನ್ಸ್ ಆಗಿರುತ್ತೆ, ನಮ್ ಕೈನಲ್ಲಿದೆ. ನೆರಳು ಕೊಡೋದು ನಮ್ ಕೈನಲ್ಲಿದೆ, ನೀರ್ ಕೊಡೋದು ನಮ್ ಕೈನಲ್ಲಿದೆ ಪೂರ್ತಿ. ಭೂಮಿಲಿ ಅದು ಲಾಸ್ ಆಗೋದಿಲ್ಲ, ಲೀಚ್ ಆಗಿ ಹೋಗೋದಿಲ್ಲ. ಸೊ ಅವಾಗ ಅದು ಅಡ್ವಾಂಟೇಜ್ ಆಗ್ತದೆ ನಮ್ಗೆ. ಈಗ ನೀವು ಸಾಂಪ್ರದಾಯಿಕ ಕಾಫಿ ಏರಿಯಾದಲ್ಲಿ ಮಳೆಗಾಲದಲ್ಲಿ ಗೊಬ್ಬರ ಕೊಟ್ಟಿದ್ದು ಹಂಗೆ ಮರುದಿವಸ ತೊಳ್ಕೊಂಡು ಹೋಗ್ಬೋದು. ಹೌದು, ಅದಕ್ಕೆ ಅದನ್ನ ಬ್ರೇಕ್ ಮಾಡಿ ಮತ್ತೆ ಆಮೇಲೆ ಕೊಡಿ ಅಂತೆಲ್ಲ ಬಂದಿದ್ದು. ಅದಕ್ಕೇನೆ ಅಲ್ಲಿ ಸಾಧಾರಣ ಕಾಫಿ ಇರೋ ಜಾಗದಲ್ಲಿ ಕೂಡ ಒಂದು ಜುಲೈ ಮಳೆ ಶುರು ಹೊರಟೋದ್ಮೇಲೆ ತಕ್ಷಣ ಅದು PH ಡ್ರಿಫ್ಟ್ ಆಗ್ಬಿಡುತ್ತೆ. ಡ್ರಿಫ್ಟ್ ಆದಾಗ ಅದು ಕರೆಕ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ಬಿಡ್ತಾರೆ ಇವರು, ಸುಣ್ಣ ಏನ್ ಹಾಕ್ಲಿಕ್ಕೆ ಹೋಗುದಿಲ್ಲ, ಅದು ಲೀಚ್ ಆಗಿರೋದನ್ನ ಓವರ್ಕಮ್ ಮಾಡ್ಲಿಕ್ಕೋಸ್ಕರ 1 ಎಕರೆಗೆ ಕಾಫಿ ಬೋರ್ಡ್ ರೆಕಮೆಂಡೇಶನ್ 1 ಎಕರೆಗೆ 1 ಮೂಟೆ ಯೂರಿಯಾ ಹಾಕ್ಬೇಕು ಅಂತ ಒಂದು ಇದು. ಈಗ ನಾವು ಅದಕ್ಕೆ ಒಂದು ಮೂಟೆ ಯೂರಿಯಾನು ಹಾಕಿ 1 ಮೂಟೆ ಕಾಂಪ್ಲೆಕ್ಸ್ ಹಾಕಿ, ಅವಾಗ ಅಂದ್ರೆ ಲೀಚ್ ಆಗೋದು ಬರೀ ನೈಟ್ರೋಜನ್ ಒಂದೇ ಅಲ್ಲ, ಫಾಸ್ಫರಸ್ ಫಿಕ್ಸ್ ಆಗಿರುತ್ತೆ, ಪೊಟ್ಯಾಶ್ ಔಟ್ ಆಗಿರುತ್ತೆ. ಈಗ ನಮ್ LHQ ಮ್ಯಾನೇಜ್ಮೆಂಟ್ ಅರಕೆನಲ್ಲಿ ಬಂದಾಗ ನಮ್ಗೆ ಪೊಟ್ಯಾಶ್ ನ್ಯೂಟ್ರಿಷನ್ ನಾವು ಹೆಚ್ಚು ಒತ್ತು ಕೊಡ್ತೀವಿ, ಕಾಫಿಗೆ ನಾವು ಮಹತ್ವ ಕೊಡ್ತಾ ಇಲ್ಲ ಪೂರ್ತಿ. ಅದು ಕೂಡ ಇದು ನೈಟ್ರೋಜನ್ ಜೊತೆಗೆ ಒಂದು ಕಾಂಪ್ಲೆಕ್ಸ್ ಕೊಟ್ಟಾಗ
ನಮ್ಗೆ ಫಾಸ್ಫರಸ್ ಕೊಟ್ಟಂಗೆ ಆಗುತ್ತೆ. ಈ ಫಿಕ್ಸ್ ಆಗಿರೋ ಫಾಸ್ಫರಸ್ ಸಿಕ್ಕುದಿಲ್ಲ, ಕೊಟ್ಟ ಫಾಸ್ಫರಸ್ ಸಿಕ್ಕುತ್ತೆ. ಮತ್ತೆ ಪೊಟ್ಯಾಶ್ ನ್ಯೂಟ್ರಿಷನ್ ಕರೆಕ್ಟ್ ಮಾಡ್ದಂಗೆ ಆಗುತ್ತೆ. ಆವಾಗ ನಮ್ಗೆ ಪ್ರಿಮೇಚೂರ್ ಡ್ರಾಪ್ ಆಗುತ್ತೆ, ಎಳೆಕಾಯಿಗಳು ಬಿದ್ದೋಗುತ್ತೆ, ಅದೆಲ್ಲ ಕರೆಕ್ಟ್ ಆಗುತ್ತೆ. ಸೊ ಒಟ್ಟಾರೆ ಏನ್ ಕೇಳಿದ್ರೆ ಹಿಂಗ್ ಕೇಳಿದ್ರೆ ಇದೇನಿದೆ ಕಾಫಿ ಕಡಿಮೆ ಮಳೆ ಬೀಳುವ ಮೈದಾನ ಪ್ರದೇಶಗಳಿಗೆ, ಅದರಲ್ಲೂ ವಿಶೇಷವಾಗಿ ಮೈಲ್ಡ್ ಕ್ಲೈಮೇಟ್ ಇರುವಂತ ಮಲೆನಾಡು, ಆಸಕ್ತಿ ಇರೋರಿಗೆ ಹೇಳಿ ಮಾಡಿಸಿದ ಬೆಳೆ ಎಲ್ಲ ಇವ್ರನ್ನ ಕಂಟ್ರೋಲ್ ಇದೆ. ಹಂಗೇಳಿ ಈಗ ಎಲ್ಲಿ ಕಾಫಿ ಇದೆಯಾ ಆ ಏರಿಯಾಕ್ಕೆ ಪಾಪ ಸೂಕ್ತ ಅಲ್ಲ. ಈ ಕಾರಣಗಳಿಂದಾಗಿ ಎಲಿವೇಶನ್ ಒಂದು ಬಿಟ್ರೆ ಉಳಿದಂತೆ ಅದೆಲ್ಲ ಅಲ್ಲಿ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ. ಓಕೆ, ಎಲ್ಲಾ ಬೆಳೆಗಳು ಅದರಲ್ಲೂ ಕಾಫಿಗೆ ಅಲ್ಲೇ ಒಂದು ಕೆಲವು ಸೂಕ್ಷ್ಮಗಳಿದೆ, ಅದನ್ನ ಮುಂದೆ ನಾವು ಚರ್ಚೆ ಮಾಡೋಣ. ಸೊ ಹಾಗಾಗಿ ಬ್ಲಾಸಮ್ ಟೈಮ್ ಅಲ್ಲಿ ಒಂದು ಅದೆಲ್ಲ ಆಮೇಲೆ ನಂತರ ಅದು ಒಂದು ಮಟ್ಟಕ್ಕೆ ನಮ್ಮ ಕೈಲಿದೆ, ಆಮೇಲೆ ನೋಡೋಣ. ಹಾಗಾಗಿ ಇಲ್ಲಿ ನಾವು ಅಲ್ಟಿಮೇಟ್ಲಿ ಏನ್ ಹೇಳಕ್ ಕೊಟ್ಟಿದೀವಿ ಅಂದ್ರೆ, ಈಗ ಯಾರು ಕಾಫಿ ಬೆಳೀತಾ ಇದಾರೆ ಅವ್ರು ಬೆಳೀಲಿ, ಆದ್ರೆ ಅದಕ್ಕಿಂತ ಮೀರಿ ಇನ್ನೂ ಚೆನ್ನಾಗಿ ಬರುವ ಅವಕಾಶ ಇದ್ದವ್ರು ಇನ್ನೂ ಈ ಕಡೆ ಇದ್ದಾರೆ. ಅನ್ಟಚ್ಡ್ ಪೊಟೆನ್ಷಿಯಲ್ ಇದೆ ಈಗಾಗಲೇ, ಮತ್ತು ಒಂದ್ ಮಟ್ಟಕ್ಕೆ ಅಲ್ಲಿ ಇಲ್ಲಿ ಪ್ರೂವ್ ಕೂಡ ಆಗಿದೆ. ಹಾಗಾಗಿ ಇವತ್ತಿನ ಇದರಲ್ಲಿ ನಾವು ಸಾಕಷ್ಟು ಮಣ್ಣು ಮತ್ತೆ ಹವಾಗುಣ, ನೆರಳು, ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಚರ್ಚೆ ಮಾಡಿದ್ವಿ. ಇದು ಕತೆ ಇನ್ನೂ ಬಹಳ ಇದೆ, ಇನ್ನು ನಾವು ಪೀಠಿಕೆಯಲ್ಲೇ ಇದ್ದಂಗಿದ್ದೀವಿ. ಹಾಗಾಗಿ ಇನ್ನು ತಳಿಗಳು, ಅದನ್ನ ಮುಂದೆ ನಾಟಿ ಕ್ರಮನೋ ಇನ್ನೊಂದು ಮತ್ತೊಂದು ಇಲ್ಲ, ನೀವೇ ಡಿಸ್ಕಷನ್ ಮಾಡೋ ಟೈಮ್ ನಲ್ಲಿ ನಾವು ಕಾಫಿ ಏರಿಯಾ ತಗೊಂಡೆ ಕರ್ನಾಟಕದಲ್ಲಿ 2.7 2.8 ಲ್ಯಾಕ್ ಹೆಕ್ಟೇರ್ಸ್ ಇದೆ ಅಂತ. ಅಷ್ಟೇ ಈಕ್ವಲೆಂಟ್ ನಮ್ಗೆ ಈಗ ಅಡಿಕೆ ತೋಟಗಳು ಬರ್ತಾ ಇದೆ, ಹೆಚ್ಚಿಗೆ ಇದೆ, ಅಷ್ಟೇ ಈಕ್ವಲೆಂಟ್ ಅಂತಲೇ ನಾವು ತಗೊಳ್ಳೋಣ. ಅಂದ್ರೆ ಅಲ್ಲೆಲ್ಲ ಕಾಫಿ ಊರಿ ಬಂದ್ರೆ ಅದು ಇದೇನಿಲ್ಲ, ಅನ್ಲಿಮಿಟೆಡ್ ಸ್ಕೋಪ್ ಬೇಡ ನಮಗೆ. 42 ಬೇಡ, 42 ಇದು ಮೂಟೆ ಪಾರ್ಚ್ಮೆಂಟ್ ಏನ್ ಬೇಡ, 4 ಮೂಟೆ ಪಾರ್ಚ್ಮೆಂಟ್ ಅದ್ರದ್ದೇ ಸಿಕ್ಕಿದ್ರು ಸಾಕು ನಮ್ಗೆ. ಅದನ್ನ 4 ಧರ್ಮದ ಬೆಳೆ, ಕಳೆ ಬರೋ ಜಾಗದಲ್ಲಿ ಬೆಳೆ ಜಾಗದಲ್ಲಿ ಕಾಫಿ, ಅದ್ರ ಎಲೆ ಬೇಕು ಯಥೇಚ್ಛವಾಗಿ ಆರ್ಗಾನಿಕ್ ಮ್ಯಾಟರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ನಮ್ಗೆ ಪರ್ಯಾಯ ಮಾತ್ರ ಇದು ತೆರೆದ ಬಾಗಿಲು. ಸರ್, ಈ ಮಲೆನಾಡಿನಲ್ಲಿ ಮತ್ತೆಲ್ಲಿ ಬೇಡ, ಸಿರ್ಸಿ ಯಲ್ಲಾಪುರದಂತಲ್ಲಿ ಕಾಫಿ ಗಿಡ ಅಲ್ಲಲ್ಲಿ ಗುಡ್ಡೆ ಮೇಲೆ ಪಕ್ಕದಲ್ಲಿ ತೋಟದಂಚಿಗೆ ಇದ್ದಿದ್ದು ಬಂದ್ರು ನೋಡ್ದೇನೆ ಈ ಹೋದ ವರ್ಷ ಎಲೆ ಚುಕ್ಕಿಗೆ ಹೆದರ್ಕೊಂಡು ಹಾಕಿದ್ರು ಆಶ್ಚರ್ಯ ಪಡ್ತಾ ಇದ್ರೆ, ಹೀಗೂ ಬರುತ್ತಾ ನಮ್ಮಲ್ಲಿ ಕಾಫಿ, ಹೀಗೆ ಬರ್ತದೆ ಗೊತ್ತಿದ್ ನಾವು ಯಾವಾಗೋ ಹಾಕ್ತಿದ್ದೆ ಅಂತ. ಇಲ್ಲ, ಎಷ್ಟು ಪ್ರಮಾಣಕ್ಕೆ ಇಲ್ಲ, ಈಗ ಅದನ್ನ ತೆಗೆದು ಆಗ್ಲೇ ಒಂದು 14 ವರ್ಷ ಆಯ್ತು ಅಡಿಕೆ ತೋಟದಲ್ಲಿ ಕಾಫಿತ್ತು. ಅಮಾನುಲ್ ಇಂದ ಶುರುವಾಯ್ತು. ಮೊದ್ಲಲ್ಲಿ ನಮ್ಮಲ್ಲಿಂದ ನಾನು ಕೆಲಸ ಮಾಡೋ ಜಾಗ ಹೋಗದ ಜಾಗ ಎಲ್ಲ ನನ್ನ ತೋಟನೇ, ಅಲ್ಲೇನೇನೆ ಬಹಳ 20-25 ವರ್ಷದಿಂದಲೇ ಕಾಫಿ ಇಂಟ್ರೊಡ್ಯೂಸ್ ಆಯ್ತು ಕಾವೇರಿ. ಆದ್ರೆ ಇಷ್ಟು ಒಳ್ಳೆ ನಮಗೆ ವೆರೈಟೀಸ್ ವೆರೈಟಿ ಇರ್ಲಿಲ್ಲ. ಅಲ್ಲಿ ಹಲವಾರು ಸಮಸ್ಯೆಗಳು, ರನ್ನಿಂಗ್ ಬ್ಲಾಸಮ್, ಬೇರೆ ಬೇರೆ ಸಮಸ್ಯೆ ಬಂದಿತ್ತು. ಈಗ ನಮಗೆ ಸ್ವಲ್ಪ ಆ ಕ್ರಿಟಿಕಲ್ ಫ್ಯಾಕ್ಟರ್. ಸರ್, ನಾನು ಈ ಸಂದರ್ಭದಲ್ಲಿ ನೆನಪಡಕ್ಕೆ ಇಷ್ಟಪಡ್ತೀನಿ, ಪುತ್ತೂರಿನಲ್ಲಿ ನಿಮ್ಮ ಇವರು ಕೂಡ ಫ್ರೆಂಡ್ ಕೂಡ ಹೌದು, ಅಜಿತ್ ಪ್ರಸಾದ್ ರೈ ಅವ್ರದ್ದು ಚೆನ್ನಾಗಿ ಬರ್ತಾ ಇದೆ. ಪುತ್ತೂರು ಆಲ್ಮೋಸ್ಟ್ ಕೋಸ್ಟಲ್ ಬೆಲ್ಟ್. ಅದಕ್ಕೆ ನಾನು ಹೇಳ್ತಾ ಇರೋದು ಮುಂದಿನ ವರ್ಷಗಳೇ ಉತ್ತರ ಕೊಡ್ತೀವಿ ಅಂತ ನಾನು ಹೇಳಿದ್. ನಾನು ಅಲ್ಲಿ ಅದ್ಭುತವಾಗಿ ಸಿಲ್ವರ್ ಬಂತು. ಸಿಲ್ವರ್ ನಮ್ಮ ನಿರೀಕ್ಷೆ ಮೀರಿ ನಮಗೆ. ನನಗೆ ನೆನಪಿದೆ, ಅವ್ರು ಫಸ್ಟ್ ಫೋನ್ ಮಾಡಿದಾಗ 2021 ಅಥವಾ 22 ಇರಬೇಕು, ಸಿಲ್ವರ್ ಹಾಕಬಹುದಾ ಅಂತ ಹೇಳಿದಾಗ ಟ್ರೈ ಮಾಡಿ, ಅವ್ರು ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ, ಟ್ರೈ ಮಾಡಿ, ನೀವು ಕಳ್ಕೊಳಕ್ ಏನಿದೆ, ನೀವೇನು ಲಕ್ಷಾಂತರ ರೂಪಾಯಿ ಹಾಕ್ತೀರಾ, ಸಿಲ್ವರ್ ಗಿಡ ಹಾಕಿ ಬರಬಹುದು, ನನಗಲ್ಲಿ ಪೋರ್ ಸಾಯಿಲ್ ಬರ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ. 1 ವರ್ಷಕ್ಕೆ 20 ಅಡಿ ಬೆಳೆದ್ಬಿಟ್ಟಿದೆ. ಇಲ್ಲ, ಅಲ್ಲಿ ನನ್ನ ಹತ್ರ 34 ಜನ ರೆಡಿ ಆಗಿದ್ದಾರೆ ಟೀಮ್. ಸಿಲ್ವರ್ ಅಲ್ಲಿ ಮೆಣಸಾಕ್ಲಿಕ್ಕೆ, ಕಾಫಿನಲ್ಲಿ ಅಡಿಕೆನಲ್ಲಿ ಮೆಣಸಾಕ್ಲಿಕ್ಕೆ, ಅಡಿಕೆನಲ್ಲಿ ಮೆಣಸಾಕಿ ಕಾಫಿ ಹಾಕ್ಲಿಕ್ಕೆ ಒಂದು 34 ಜನ ರೆಡಿ ಇದ್ದಾರೆ. ಈಗ ಎಲ್ಲ ಯಾವ ಊರಲ್ಲಿ ಬೇಕಾದ್ರೂ ಕಾಫಿ ಬರ್ತದೆ ಅಂತ ನಾವು ಹೇಳ್ತಾ ಇದ್ವಿ, ಜನ ಮಾಡ್ತಾ ಇದ್ದಾರೆ. ಕಾಫಿ ಬೋರ್ಡ್ನವರು CCR ಇದು ತಲೆ ಜಪ್ಕೋಬೇಕು. ಇವ್ರು ಎಲ್ಲಿಂದ ಅವ್ರು ಕೇಳಿದ್ರೆ ಹೇಳ್ಬೋದು, ಇವ್ರು ಏನು ರಿಸರ್ಚ್ ಸಪೋರ್ಟ್ ಇಲ್ಲ ಅಂದ್ರೆ, ರಿಸರ್ಚ್ ಸಪೋರ್ಟ್ ಬೇಕಿಲ್ಲ, ಮಣ್ಣಂಗಟ್ಟಿ ಚೆನ್ನಾಗಿ ಬರ್ತಾ ಇದೆಯಾ ಅಲ್ವಾ, ಮುಗೀತು ಅಷ್ಟೇ, ಸಿಂಪಲ್. ಇವ್ರು ರಿಸರ್ಚ್ ಸಪೋರ್ಟ್ ಕಟ್ಕೊಂಡು ಹೋದ್ರೆ ಈ ಜನ್ಮದಲ್ಲಿ ನಾವು ಯಾವುದೂ ಬೆಳೆ ಮಾಡೋದಿಲ್ಲ. ಅವ್ರ ಪಾಡಿಗೆ ರಿಸರ್ಚ್ ಮಾಡಲಿ, ನಾವು ನಮ್ಮ ಪಾಡಿಗೆ ಬೆಳೆ ಮಾಡುವ. ಲಕ್ಷಾಂತರ ಈ ಸೇಬು ಗಿಡ ತಂದಿಟ್ಟಂಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಂತೂ ನಾವು ಮಾಡ್ತಾ ಇಲ್ಲ. ಗಿಡಕ್ಕೂ 3 ಕಾಸು, ಆಮೇಲೆ ನಿಮ್ಮ ಶ್ರಮ ಅಷ್ಟೇ. ಅದು ಇರುವಂತ ಅಡಿಕೆ ತೋಟದಲ್ಲಿ ಮಾಡೋದು, ಅದು ಇರುವಂತ ತೆಂಗಿನ ತೋಟದಲ್ಲಿ ಮಾಡೋದು. ಇಲ್ಲಿ ನನ್ಗೆ ಎಕ್ಸ್ಟ್ರಾ ಖರ್ಚೇನಿಲ್ಲ. ಒಂಚೂರು ಡಿವಿಯೇಟ್ ಆಗ್ತಾ ಇದೆ. ಒಂದು ವೆರೈಟಿ ಕುಂಭಕಲ್ಲಿ ಅಂದ್ಬಿಟ್ಟು ಒಂದು ಕರಿಮುಂಡ ಸೆಲೆಕ್ಟ್ ಮಾಡಿದ ಒಂದು ವೆರೈಟಿ, ಅದನ್ನ ಸಾಧಾರಣ 13,000 ಹಾಕಿದ್ದಾರೆ ಒಬ್ರು ಅಂದ್ಬಿಟ್ಟು. ಮುರ್ಜೆ ಅಲ್ಲಿ ಮನೋಜ್ ಅಂದ್ಬಿಟ್ಟು ಅವ್ರ ತೋಟ ಹೋಗ್ಲಿಕ್ಕೆ ಅಂತ ನಾವು ಹೋದ್ವಿ. ಅವ್ರದೇ ಒಂದು ಭಾಗದಲ್ಲಿ ಇದು ಮಹಾಗನಿಗೆ ಹಾಕಿದ್ದಾರೆ, ಸಿಲ್ವರ್ಗೆ ಹಾಕಿದ್ದಾರೆ, ಕಾಫಿ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅಡಿಕೆ ತೋಟದಲ್ಲಿ ಎಲ್ಲ ಇದು ಕುಂಭಕಲ್ಲಿ ಹಾಕಿದ್ದಾರೆ, ಕಾಫಿ ಬರ್ಲಿಲ್ಲ. ಆದ್ರೆ ಇದು ಮಾತ್ರ
ಅಲ್ಲಿ ಇದು ತಾಟಿ ನಿಂಗೊಂದ್ರೆ ನಾವು ತಾಳೆ ಮರ, ಅದ್ರಲ್ಲೂ ಮೆಣಸುಂಟು, ತೆಂಗಲ್ ಮೆಣಸುಂಟು, ಅಡಿಕೆಲ್ ಮೆಣಸುಂಟು, ಯಾವ ಮರ ಉಂಟು ಪಕ್ಕ ಎಲ್ಲಾನು ಮೆಣಸುಂಟು. ಯಾವ ರಿಸರ್ಚ್ನವರು ಹೇಳಿಲ್ಲ ಹಾಕ್ಬೇಕು ಅಂತ. ಅಂದ್ರೆ ಗಿಡ ಅಂತ ಒಳ್ಳೆ ಅಡಾಪ್ಟೇಷನ್ ಉಂಟು. ಶಿವಮೊಗ್ಗದಲ್ಲಿ ಒಬ್ಬ ನಮ್ಮ ಹಿರಿಯ ರೈತರು ಕರೆಂಟ್ ಕಂಬಕ್ಕೂ ಕಾಳುಮೆಣಸು ಹಾಕಿದ್ದಾರೆ. ಇದೇ ನಾವು ಮಾಡುವ ಮನಸ್ಸಿದ್ರೆ ಇದು ಎಲ್ಲಾ ಬೆಳೆಗಳು ಬರುತ್ತೆ. ಕೂಡ ಇದಕ್ಕೆ ಯಾವುದೇ ನಾವು ಮೇಲ್ನೋಟಕ್ಕೆ ನೋಡದಂತೆ ಯಾವುದೇ ಮಳೆಯ ಪ್ರಮಾಣ, ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಇದೆ ಹೇಳೋದಾಗ್ಲಿ, ಮಣ್ಣಿನ pH ಅದು ಇದು ಆಳುಮುಳು ಬಹಳ ಸಮಸ್ಯೆ ಅಲ್ಲ. ಅದರ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೋಬಹುದು. ಮನಸ್ಸಿದ್ರೆ ಇಲ್ಲಿ ಎಲ್ಲಾ ಊರಿನಲ್ಲಿ ಬರ್ತದೆ. ಮಾಧ್ಯಮಗಳು ಮುಂದೆ ನಿಂತು ದೊಡ್ಡ ಭಾಷಣ ಕೊಟ್ಟು ಮಾಡೋ ಗುಂಪಲ್ಲಿ ಸೇರಿಲ್ಲ. ಅವ್ರು ಅಜಿತ್ ಪ್ರಸಾದ್ ಆಗಿ ಮತ್ತೆ ಇವರು ಮನೋಜ್ ಆಗಿ ಸುರೇಶ್ ಮಾತ್ರ ಸುಮಾರು ಒಂದು ಪ್ರೋಗ್ರಾಮ್ಗಳು ಮಾಡಿ ಬಲ್ನಾಡು ಸುರೇಶ್. ಸೊ ಹಾಗಾಗಿ ಮನ್ಸಿದ್ರೆ ಬರ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ. ಮಾಡಿ ಕೆಟ್ಟವರಿಲ್ಲ, ಮಾಡದೆ ಕೆಟ್ಟವರೇ ಎಲ್ಲ. ಹಾಗಾಗಿ ವೀಕ್ಷಕರ, ನಮ್ಮ ಚರ್ಚೆ ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸೋಣ. ಕಾಫಿ ಬಗ್ಗೆ ಹಲವಾರು ಚರ್ಚೆ, ಜೊತೆಗೆ ನಮ್ಮ ಬೇರೆ ಬೇರೆ ಅನುಭವಗಳು ಅದರಲ್ಲಿ ಮಿಕ್ಸ್ ಆಗ್ತದೆ. ಬಟ್ ಏನೇ ಆದ್ರೂ ನಾವು IPL ಮಾತಾಡಿಲ್ಲ, ಸಿನಿಮಾದ ಮಾತಾಡಿಲ್ಲ, ಕೃಷಿಗೆ ಸಂಬಂಧಪಟ್ಟು ಇದಕ್ಕೆ ಸಂಬಂಧಪಟ್ಟಂತ ವಿಷಯ ಬರುತ್ತೆ. ಸ್ವಾಭಾವಿಕ ಕಾಫಿ ಮಾತಾಡುವಾಗ ಕಾಳುಮೆಣಸು ಬರುತ್ತೆ, ಕಾಳುಮೆಣಸು ಮಾತಾಡುವಾಗ ಕಾಫಿ ಬರುತ್ತೆ. ಮಲೆನಾಡಿನಲ್ಲಿ ಬೆಳೆಗಳು ಮತ್ತೆ ಬರುತ್ತೆ. ಈಗ ಬಯಲುಸೀಮೆಯೂ ಸೇರ್ಕೊಂಡಿದೆ ನಮ್ಮ ಇದರಲ್ಲಿ ಅಂತ ಹೇಳ್ಕೊಂಡು ಮುಂದೆ ಇವತ್ತಿನ ಕಂತಿನಲ್ಲಿ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಮಾಮೂಲಿಯಂತೆ ವೇಣುಗೋಪಾಲ್ ಸರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡೋಣ. ಜೊತೆಗೆ ನೀವು ಕೂಡ ಕಾರ್ಯಕ್ರಮ ನೋಡಿ ಪ್ರಯೋಜನ ತಗೋತೀರಿ ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನ ವಿಜ್ಞಾನ ಕಂತನ ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.